ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಇವತ್ತಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾಲಮಾನ ಹೇಗಿದೆ ಅಂತ ಅಂದ್ರೆ, ಅಕಸ್ಮಾತ್ ದೇವರೇನಾದ್ರೂ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಕೇಳಪ್ಪ ಅಂತ ಅಂದ್ರೆ ಎಲ್ಲರೂ ಕೇಳೋ ಅಂಥದ್ದು ಒಳ್ಳೆ ಆರೋಗ್ಯ ಕೊಟ್ಬಿಡಪ್ಪ ಸಾಕು ಅಂತ. 10 ಹಲವು ಕಾರಣಗಳು ಇದಕ್ಕೆ. ಯಾಕಂತಂದ್ರೆ ಹಿಂದಿನ ಕಾಲಕ್ಕೂ ಇವಾಗಿಗೂ ಬದಲಾಗ್ತಿರುವಂಥ ಆಹಾರ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯ ಪದ್ಧತಿಗಳಾಗಿರ್ಬೋದು, ಅಥವಾ ಜೀವನ ಶೈಲಿ, ಪರಿಸರ ಮಾಲಿನ್ಯ, ಕಾರಣಗಳು 10 ಹಲವು. ಆದರೆ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಯಾದಂಥ ಆಯುರ್ವೇದದಲ್ಲಿ ಸುಮಾರು 5-6 ಸಾವಿರಗಳ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ ಯಾವ ರೀತಿ ಜೀವನ ಶೈಲಿ ಇರಬೇಕು, ಒಂದು ಆರೋಗ್ಯವಂತ ಜೀವನ 100-120 ವರ್ಷ ಬದುಕಬೇಕು ಅಂದ್ರೆ ಏನೇನು ತಿನ್ಬೇಕು, ಯಾವಾಗ ತಿನ್ಬೇಕು, ಯಾವ ರೀತಿ ಇರಬೇಕು ಜೀವನ ಶೈಲಿ ಅಂತ. ವಿಪರ್ಯಾಸ ಅಂತ ಅಂದ್ರೆ ನಮ್ಮ ಭಾರತದ ಆಯುರ್ವೇದವನ್ನ ಪಾಶ್ಚಿಮಾತ್ಯರು ಹೆಚ್ಚು ಫಾಲೋ ಮಾಡ್ತಾ ಇದ್ದಾರೆ, ನಮ್ಮ ಭಾರತೀಯರು ಪಾಶ್ಚಿಮಾತ್ಯರಿಗಿಂತ ಕಡಿಮೆನೆ. ಇದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಆದ್ರೆ ಈ ನಿಟ್ಟಿನಲ್ಲಿ ಹಲವಾರು ಜನ ಇವತ್ತು ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನ ಎಲ್ಲೆಡೆ ಪಸರಿಸಬೇಕು, ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ತಮ್ಮದೇ ಆದ ಶೈಲಿಯಲ್ಲಿ ಶ್ರಮಿಸ್ತಾ ಇದ್ದಾರೆ. ಇದೇ ಹಾದಿನಲ್ಲಿ ಸಾಕ್ತಾ ಇರುವಂತಹ ಒಬ್ಬ ಸಾಧಕರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ತಮ್ಮ ಆವಿಷ್ ಜಿಯ ಸಂಸ್ಥೆಯ ಮೂಲಕ ನಮ್ಮ ಭಾರತದ ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನ ತರಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ನಮ್ಮೊಂದಿಗಿದ್ದಾರೆ ಆವಿಷ್ ಜಿಯಾದ ಸಂಸ್ಥಾಪಕರು ಅಮಿತ್ ಕುಮಾರ್ ಜೈನ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅವರ ಒಂದು ಸಂಸ್ಥೆಯ ಬಗ್ಗೆ, ಅವರ ಒಂದು ಉದ್ದೇಶಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕಲೆ ಹಾಕೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಒಂದು ಒಳ್ಳೆಯ ಶುಭೋದಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀರಿ. ನನಗೊಂದು ಇಲ್ಲಿ ಮಾತಾಡಲಿಕ್ಕೆ ಇರುವಂಥ ನಾವು ಏನು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ನಮಸ್ಕಾರ. ಎಸ್ ಸರ್, ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ, ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುನ್ನ ನಮ್ಮ ವೀಕ್ಷಕರಿಗೆ ಒಂದು ಸುಭಾಷಿತ, ಇವತ್ತಿನ ಒಂದೊಳ್ಳೆ ಮಾತಿದೆ, ನೋಡಿ ಬಂದ್ಬಿಡೋಣ ಸರ್. ಎಸ್ ವೀಕ್ಷಕರೇ, ಇದೀಗ ನಿಮ್ಗಾಗಿ ಇವತ್ತಿನ ಒಂದೊಳ್ಳೆ ಮಾತು ನೋಡಿ ಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಮಹಾಭಾರತದ ಅನುಶಾಸನ ಪರ್ವದಿಂದ ಆಯ್ದಂತಹ ಒಂದು ಅದ್ಭುತವಾದಂತಹ ಶ್ಲೋಕ. ಯಥಾ ಮೃತ್ಯುಂಡತಃ ಕರ್ತ ಕುರುತೆ ಯದಿಚ್ಛತಿ ಏನ ಮಾತೃಕಂ ಕರ್ಮ ಮಾನವಃ ಪ್ರತಿಪದ್ಯತೆ. ಅಂದ್ರೆ ಯಾವ ರೀತಿ ಕುಂಬಾರ ಒಂದು ಸಿಂಪಲ್ ಮಣ್ಣಿನ ಮುದ್ದೆ ಇರುತ್ತೆ, ಅದಕ್ಕೆ ಹೇಗೆ ತನಗೆ ಬೇಕಾದಂತ ಆಕಾರವನ್ನ ಆತ ಕೊಡ್ತಾನೋ ಅದೇ ರೀತಿ ಮನುಷ್ಯನ ಜೀವನ ಅಂತ ಮಹಾಭಾರತದ ಶ್ಲೋಕ ಹೇಳುವಂಥದ್ದು. ನಮ್ಮ ಧರ್ಮ ಕರ್ಮಗಳ ಮೇರೆಗೆ ನಮ್ಮ ಜೀವನ ರೂಪುಗೊಳ್ಳುತ್ತೆ. ಒಳ್ಳೆ ಕರ್ಮಗಳು ಮಾಡಿದ್ರೆ ನಮ್ಮ ಜೀವನ ಕೂಡ ಅಷ್ಟೇ ಉತ್ತಮವಾಗಿ ರೂಪಿಸ್ಕೊಳ್ಬಹುದು. ಅದೇ ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ನಮ್ಮ ಜೀವನ ತಾನಷ್ಟಕ್ಕೆ ತಾನೇ ಒಂದು ಕೆಟ್ಟದಾಗಿ ರೂಪಿಸ್ಕೊಳ್ಳುತ್ತೆ, ಕೆಟ್ಟದಾಗಿ ಸಮಾಜಕ್ಕೆ ಪ್ರತಿಬಿಂಬಿತವಾಗುತ್ತೆ ಅಂತ ಹೇಳಿ ಮಹಾಭಾರತ ರಾಮಾಯಣನೇ ಹೀಗೆ ನಮ್ಮ ಭಾರತದ ಒಂದು ದೊಡ್ಡ ಪರ್ವಕೃತಿಗಳು. ಅಲ್ಲಿಂದ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಳ್ಬಹುದು. ಅದೇ ರೀತಿ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿ ಅಂದ್ರೆ ಆಯುರ್ವೇದ. ಇವತ್ತು ತುಂಬಾ ಖುಷಿ ಆಗ್ತದೆ, ನಾನು ಕೂಡ ಒಬ್ಬ ಆಯುರ್ವೇದ ವೈದ್ಯೆಯಾಗಿ ಎಷ್ಟೋ ಜನ ಆಯುರ್ವೇದದ ಮಹತ್ವದ ಬಗ್ಗೆ ಮಾತಾಡ್ತೀವಿ ಸರ್. ನಾವು ಆಯುರ್ವೇದ ಹೀಗೆ 5-6 ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ ಒಂದು ಸಂಹಿತದಲ್ಲಿ. ಅದನ್ನ ಓದಿದ್ರೆ ಸಾಕು, ಪಾಲಿಸಿದ್ರೆ ಸಾಕು, ಆರಾಮಾಗಿ 150 ವರ್ಷದವರೆಗೂ ಬದುಕಬಹುದು, ಯಾವುದೇ ಒಂದು ಕಾಯಿಲೆಗಳಿಲ್ದಲೆ, ಯಾವುದೇ ಕಾಯಿಲೆ ಬರೋದೇ ಇಲ್ಲ
ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಿದಿನ ಎದ್ದಾಗಿಂದ ಏನು ಮಾಡಬೇಕು, ಪ್ರತಿಯೊಂದು ಸೀಸನ್ ಅಲ್ಲಿ ಏನೇನ್ ಮಾಡಬೇಕು ಅಂತ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಅದ್ರ ಖರ್ಚು ಮಾಡೋದು ಬೇಡ, ಮೆಡಿಸಿನ್ಸ್ಗೆ ದುಡ್ಡು ಹಾಕೋದು ಬೇಡ. ವಿಪರ್ಯಾಸ ಅಂತ ಅಂದ್ರೆ ನಮ್ಮ ಭಾರತದಲ್ಲೇ ಅದನ್ನ ಪಾಲಿಸುವಂತವ್ರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಪಾಶ್ಚಿಮಾತ್ಯರು ಇವಾಗ ನಮ್ಮ ಆಯುರ್ವೇದವನ್ನ ಒಂದು ತಿರುಗಿ ನೋಡ್ತಾ ಇದ್ದಾರೆ, ಅಷ್ಟು ಕ್ಯೂರಿಯಸ್ ಆಗಿದ್ದಾರೆ, ನಮ್ಮ ಇಂಡಿಯಾದಲ್ಲೇ ಇಲ್ಲ ಅಂತ. ಸರ್, ಮಾತಾಡೋಣ ನಿಮ್ಮ ಒಂದು ಆವಿಷ್ಜಿಯಾದ ಬಗ್ಗೆ. ಅದಕ್ಕೂ ಮುನ್ನ ನಿಮ್ಮ ಬಗ್ಗೆ ಹೇಳಿ. ಕಾರವಾರದವರು ಮೂಲತಃ, ನಿಮ್ಮ ಹುಟ್ಟೂರು, ನಿಮ್ಮ ಬಾಲ್ಯ, ನಿಮ್ಮ ಒಂದು ಇಂಟ್ರೊಡಕ್ಷನ್, ಚೈಲ್ಡ್ಹುಡ್ ಇಂಟ್ರೊಡಕ್ಷನ್. ನನ್ನ ಹೆಸರು ಅಜಿತ್ ಕುಮಾರ್ ಜೈನ್ ಅಂತೇಳಿ, ನಮ್ಮ ತಂದೆ ಹೆಸರು ದೇವಯ್ಯ ಜೈನ್ ಅಂತೇಳಿ, ತಾಯಿ ಬಂಗಾರಮ್ಮ. ನಮ್ದು ಒಂಥರ ಅವಿಭಕ್ತ ಕುಟುಂಬ ಮೇಡಮ್. ನಾವು ಆಕ್ಚುಲಿ ಬೆಳೆದಿದ್ದು ಹೇಗೆ ಬೆಳೆದಿದ್ದೀವಿ ಅಂತಾನೆ ಗೊತ್ತಿಲ್ಲ, ಅಷ್ಟು ಆಕ್ಚುಲಿ ಬ್ಯೂಟಿಫುಲ್ ಲೈಫ್. ಆವಾಗ ಅನಿಸ್ತಾ ಇತ್ತು ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಆಕ್ಚುಲಿ ಈಗ ನೋಡಿ ಆ ಲೈಫನ್ನು ತಿರುಗಿ ನೋಡಿದ್ರೆ ನಾವು ಅಂಥ ಒಂದು ಅದ್ಭುತ ಲೈಫನ್ನು ಎಂಜಾಯ್ ಮಾಡಿದೀವಲ್ವಾ, ಅಂಥ ಲೈಫಿಂದ ಬಂದಿರೋದ್ರಿಂದ ನಮಗೆ ಮೆನಿ ಥಿಂಗ್ಸ್ ಭಾಳ ಈಸಿಯಾಗಿ ಅಡಾಪ್ಟ್ ಆಗುವಂಥ ಕೆಪಾಸಿಟಿ ಬಂದ್ಬಿಟ್ಟಿದೆ. ನಾವು ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಹೇಗೆ ಬೇಕಾದ್ರೂ ಬದುಕ್ಬೋದು, ಆರಾಮಾಗಿ ಬದುಕ್ಬೋದು, ಖುಷಿಯಿಂದ ಬದುಕ್ಬೋದು ಅನ್ನೋದು ಅದು ರೀಸನ್. ನಾವು ಆ ಹಳ್ಳಿನಲ್ಲಿ ಇದೆಲ್ಲ ನಿಮ್ಮ ಚೈಲ್ಡ್ಹುಡ್ ಅಂದ್ರೆ ಕಾಲೇಜ್ ಡೇಸ್ ದ ಫೋಟೋಸ್. ಕಾಲೇಜ್ ಡೇಸ್, ಚೈಲ್ಡ್ಹುಡ್ ಅಂದ್ರೆ ನಮ್ಗೆ ಅಲ್ಲಿ ಬೇರೆ ಲೋಕನೇ ಇಲ್ಲ, ನಮ್ದೇ ಆದ ಒಂದು ಲೋಕ. ಅದು ತುಂಬಾ ಚಿಕ್ಕ ಹಳ್ಳಿ. ನೀವು ನೋಡ್ಬೋದಾ? ಇದು ನನ್ನ ಮಕ್ಕಳ ಫೋಟೋ. ಆಕ್ಚುಲಿ ನಮ್ ಚೈಲ್ಡ್ಹುಡ್ ಫೋಟೋ ಇಲ್ಲ ಬಿಡಿ. ಸೊ ಯಾಕೆಂದ್ರೆ ಪಾಪ ಅವರಿಗೆ ಅಲ್ಲಿ ನಮ್ಮ ತಂದೆ ತಾಯಿಗೆ ಅಲ್ಲಿ ಬದುಕಿ ಬಾಳೋಂಥದ್ದು ಅದೇ ಒಂದು ದೊಡ್ಡ ವಿಶೇಷವಾಗಿತ್ತು. ಆವಾಗ ಈ ಫೋಟೋ ವ್ಯವಸ್ಥೆಗಳು ಇರಲಿಲ್ಲ, ಬಟ್ ಫೋಟೋ ಬೇಕು ಮುಂದೆ ಇಡಬೇಕು ಅಂತ ಹೇಳಿ ಅವರಿಗೆ ಪಾಪ ಅದ್ರ ಬಗ್ಗೆ ಜ್ಞಾನನೋ ಅಂತ ಏನು ಇರಲಿಲ್ಲ. ಕೆಲವು ಎಲ್ಲೋ ಫೋಟೋಗಳನ್ನ ತೆಗ್ದಿರೋದು ಆವಾಗ ಇವಾಗ ಶಿಫ್ಟ್ ಆಗೋದು. ನಾನು ಹೆಚ್ಚು ಕಡಿಮೆ ಒಂದು 8-10 ಕಡೆಗೆ ಶಿಫ್ಟ್ ಆಗಿದ್ದೀನಿ. ಸೊ ಸ್ಕೂಲು, ಕಾಲೇಜಸ್, ಊರಿಂದ ಊರಿಗೆ. ಸೊ ಹಂಗಾಗಿ ಆ ಪ್ರೊಸೆಸ್ ಅಲ್ಲಿ ಐ ಆಲ್ಸೋ ಲಾಸ್ಟ್ ದೋಸ್ ಮೆಮೊರೀಸ್, ಬಟ್ ಐ ಕ್ಯಾರಿ ದ ಬ್ಯೂಟಿಫುಲ್ ಮೆಮೊರಿ ವಿತ್ ಮೀ. ನಮ್ ತುಂಬಾ ಚಿಕ್ಕ ಹಳ್ಳಿ ಮೇಡಮ್. ಈಗ ನಾವು ಕಾರವಾರ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ ಜಿಲ್ಲೆ, ಯಲ್ಲಾಪುರ್, ಸಿರ್ಸಿ ಮತ್ತೆ ಮುಂಡಗೋಡು ಒಂದು ಬಾರ್ಡರ್ ನಲ್ಲಿ ಇದೀವಿ. ನಮ್ ತಾಲೂಕ್ ಬಂದ್ಬಿಟ್ಟು ಮುಂಡಗೋಡು, ಬಟ್ ನಾವು ಈ ಒಂದು ಬಾರ್ಡರ್ ನಲ್ಲಿ ಇದ್ವಿ. ಮಲೆನಾಡು ಪ್ರದೇಶ ನಮ್ದು. ಸ್ವಲ್ಪ ಈ ಕಡೆ ಮುಂದೆ ಬಂದ್ರೆ ಅಲ್ಲಿಂದ ಬಯಲುಸೀಮೆ ಸ್ಟಾರ್ಟ್ ಆಗತ್ತೆ, ಬಟ್ ಸ್ವಲ್ಪ ಹಿಂದೆ ಹೋದ್ರೆ ಕಂಪ್ಲೀಟ್ ಮಲೆನಾಡು. ಸೊ ಆ ಪ್ರದೇಶದಲ್ಲಿ ಇದೀವಿ ನಾವು ಮೂಲತಃ. ಹೌದು ಖಂಡಿತ. ನಾವು ಮೂಲತಃ ಏನು ಲಿಂಗನಮಕ್ಕಿ ಅಣೆಕಟ್ಟೆ ಆಗಿ ಅಲ್ಲಿ ಎಲ್ಲ ನಮ್ಮ ಲ್ಯಾಂಡ್ ಅನ್ನ ನಮ್ಮ ತಂದೆ ಎಲ್ಲ ಕಳ್ಕೊಂಡು ಆಮೇಲೆ ಇಲ್ಲಿಗೆ ವಲಸೆ ಬಂದರು. ಸೊ ಅಲ್ಲಿ ಬಂದು ಸೆಟ್ಲ್ ಆದ ನಂತರ ನಮ್ದು ಲೈಫ್ ಸ್ಟಾರ್ಟ್ ಆಗಿದ್ದು. ನಾವು ಹುಟ್ಟಿದ್ದು ಅಲ್ಲೇ ಆಕ್ಚುಲಿ ಈ ಚಿಕ್ಕ ಹಳ್ಳಿನಲ್ಲೇ. ನಮಗೆ ಒಂದು ಸ್ಕೂಲಿಗೆ ಹೋಗ್ಬೇಕಂದ್ರೆ ಹೆಚ್ಚು ಕಡಿಮೆ 9 ಕಿಲೋಮೀಟರ್ ಹೋಗ್ಬೇಕು. ಓಕೆ. ಸೊ ನಂತರ ಅದೇ ಸ್ಟಾರ್ಟ್ ಆಗಿದ್ದು. ಸ್ಕೂಲು ಎಲ್ಲ ಸ್ಟಾರ್ಟ್ ಆಯ್ತು. ಹಾಗೆ ಅಲ್ಲಿ ಒಂದು 4ನೇ ಕ್ಲಾಸ್ವರೆಗೆ ಮಾತ್ರ ಇರೋದು ನಮ್ಮೂರಲ್ಲಿ ಸ್ಕೂಲ್. ಆವಾಗ ಮಕ್ಕಳು ಸ್ಕೂಲಿಗೆ ಬರ್ತಾರೆ ಅನ್ನೋದಕ್ಕಿಂತ ಟೀಚರ್ ಸ್ಕೂಲಿಗೆ ಬರ್ತಾನೆ ಇರಲಿಲ್ಲ. ಸೊ ವಾರಕ್ಕೆ 1 ದಿವಸನ 2 ದಿವಸನ ಸ್ಕೂಲಿಗೆ ಬಂದ್ರೆ ಕಷ್ಟ, ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಕಷ್ಟಗಳೇ ಇರ್ತಾಯಿತ್ತು. ಮತ್ತೆ ಹೇಳೋರು ಕೇಳೋನು ಯಾರು ಇರ್ತಾ ಇರ್ಲಿಲ್ಲ. ನಮಗೂ ಅದೊಂದು ಎಂಜಾಯ್ಮೆಂಟ್. ಸ್ಕೂಲ್ ಇಲ್ಲ ಅಂದ್ರೆ ಒಂಥರ ಖುಷಿಯಾಗಿರ್ತಾ ಇತ್ತು. ಸೊ ದಟ್ ಈಸ್ ಹೌ ನಮ್ದು ಲೈಫ್ ಸ್ಟಾರ್ಟ್ ಆಗಿದ್ದು, ಬಾಲ್ಯದ ಜೀವನ. ಬಾಲ್ಯದಲ್ಲಿ ಹೇಗೆ ಬೆಳೆದಿದ್ದೀವಿ ಅಂದ್ರೆ ನಮ್ಮ ಹೆಚ್ಚು ಕಡಿಮೆ ನಾವೊಂದು 6 ಜನ ಬ್ರದರ್ಸ್, 2 ಜನ ಸಿಸ್ಟರ್ಸ್. ಇಷ್ಟ್ರ ಮಧ್ಯದಲ್ಲಿ ನಮ್ಮನ್ನು ಯಾರು ನೋಡ್ಕೊಳ್ತಿದ್ರು ಅಂತ ಯಾರಿಗೂ ಏನೂ ಗೊತ್ತಾಗ್ತಿರಲಿಲ್ಲ. ನಮ್ಮ ತಾಯಿಗಂತೂ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಇಷ್ಟು ಕಷ್ಟ ಇದೆ, ಇವ್ರನ್ನೆಲ್ಲ ಸಾಕೋದು ಅಂತ ಇಲ್ಲ. ದೊಡ್ಡವರು ಆದವರು ಅವ್ರನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ದಟ್ ಈಸ್ ದ ಬ್ಯೂಟಿ ಆಫ್ ಅವಿಭಕ್ತ ಕುಟುಂಬ. ಸೊ ಎಷ್ಟು ಚೆನ್ನಾಗಿರತ್ತೆ ಅಂತ ಅದು ಅನುಭವಿಸಿದವರಿಗೆ ಗೊತ್ತು. ಅಂದ್ರೆ ಸರ್, ಮುಂದಿನ ಎಜುಕೇಶನ್ ಅಂದ್ರೆ ಇವತ್ತು ನೀವು ಹೇಳ್ತಾ ಇರುವಂತದ್ದು, ನೀವು ಹೋದಂತ ಗವರ್ಮೆಂಟ್ ಸ್ಕೂಲು, ಅಲ್ಲಿನ ಪರಿಸ್ಥಿತಿಗಳು, ನೀವಿದ್ದಂತಹ ಕುಟುಂಬ, ಚಿಕ್ಕ ಹಳ್ಳಿ, ಇವತ್ತು ಬೆಂಗಳೂರಿಗೆ ಬಂದು ಒಂದು ಯಶಸ್ವಿ ಉದ್ಯಮಿಯಾಗಿದ್ದೀರಿ ಅಂತ ಅಂದ್ರೆ ಬಹುಶಃ ಅದಾದ ನಂತರದ ದಿನಗಳು, ಕಾಲೇಜ್ ಡೇಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ತುಂಬಾ ಒಂದು ಪರಿಣಾಮ ಬೀರಿದಂತಹ ಒಂದು ನಿಮ್ಮ ಇವತ್ತಿನ ಒಂದು ಜೀವನಕ್ಕೆ ಪರಿಣಾಮ ಬೀರಿದಂತ ಸಿಚುಯೇಷನ್ಸ್ ಎಲ್ಲ ಸಿಕ್ಕಿದೆ ಯಾವಾಗ, ಯಾರಿಂದ ಪರಿಣಾಮ ಬೀರಿದ್ದು ಏನು ಹೇಗೆ ಅನ್ನೋದಕ್ಕಿಂತ ಮೊದಲು ಒಂದು ಸ್ಮಾಲ್ ನಂದು ಕತೆ ಹೇಳ್ಬಿಡ್ತೀನಿ. ಸೊ ನಾನು ಸ್ಕೂಲಿಗೆ 4ನೇ ಕ್ಲಾಸು, ನಾನು 2ನೇ ಕ್ಲಾಸ್ ಆದ ತಕ್ಷಣ ಸ್ಟ್ರೈಟ್ ಆಗಿ ನಾನು 4ನೇ ಕ್ಲಾಸಿಗೆ ಹಾಕ್ಬಿಟ್ರು. ಸೊ ಪ್ರಮೋಷನ್, ಅಲ್ಲಿ ಒಂಥರ ಪ್ರಮೋಷನ್ ಮಾಡ್ಬಿಡ್ತಾ ಇದ್ರು, ಮೊದಲೆಲ್ಲ ಗೊತ್ತಿದೆ. ಸೊ ಅಲ್ಲಿಂದ 4ನೇ ಕ್ಲಾಸ್ ಆದ ನಂತರ ನಾನು ಎಲ್ಲಿ ಹೋಗ್ಬೇಕು, ಬೇರೆ ಒಂದು ಹತ್ರದ ಇದಕ್ಕೆ ಹೋಗ್ಬೇಕು, ಎಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ಅಂತ. ಒಂದು ಪಾಳ ಅಂತ ಹೇಳಿ ಒಂದು ಊರು, ಅಲ್ಲಿಂದ ಒಂದು 22 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ. ಅಲ್ಲಿಗೆ ಹಾಸ್ಟೆಲಿಗೆ ತಗೊಂಡ್ಬಂದು ಹಾಕಿದ್ರು.
ಸೊ ಫಸ್ಟ್ ಇಯರ್ ನನಗೆ ಯಾವ ಪ್ರಪಂಚದಲ್ಲಿ ಇದ್ದೀನಿ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಹೇಗೆ ಏನು ಇರಬೇಕಾ, ಹೇಗೆ ಇಲ್ಲಿ ಬಂದಿದ್ದೀನಿ, ರಿಟರ್ನ್ ಹೋಗ್ಬೇಕಾ, ಏನು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಆವಾಗ ಒಂದು ಹುಡುಕ್ತಾ ಇದ್ರು ಹುಡುಗರನ್ನ, ಯಾರಿದಾರೆ, ಯಾರನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕು ಅಂತ ಹೇಳಿ. ಸೊ ನಾನ್ ಸಿಕ್ಕಿದ್ದು. ಸೊ ನನ್ಗೆ ಅಲ್ಲಿನ ಹಾಸ್ಟೆಲ್ ಅಲ್ಲಿ ನೆಕ್ಸ್ಟ್ ಇಯರ್ ನನಗೆ ಅವಕಾಶ ಕೊಡ್ಲಿಲ್ಲ. ಅಲ್ಲಿ ಅವಾಗ ನೋಡಿ, ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಓಕೆ, ಅಲ್ಲಿ ನನಗೆ ಅಲ್ಲಿ ಹಾಸ್ಟೆಲಲ್ಲಿ ಜಾಗ ಸಿಗಲಿಲ್ಲ ಅಂದ ತಕ್ಷಣ ನಮ್ಮ ತಂದೆ ಮತ್ತು ನಮ್ಮ ಬ್ರದರ್ ಒಂದು ನಮ್ಮ ಹಳ್ಳಿಯಿಂದ ಒಂದು 9 ಕಿಲೋಮೀಟರ್ಸ್ ಒಂದು ಊರು, ಅಲ್ಲಿ ಒಬ್ಬರು ಫಾರೆಸ್ಟರ್ ಮನೆ. ಓಕೆ, ಅವ್ರ ಹತ್ರ ಮಾತಾಡಿದ್ರು. ಅವರು ಇಮಿಡಿಯೇಟ್ ಆಗಿ ಎಸ್ ಅಂದ್ಬಿಟ್ರು. ನಾನು ಇಟ್ಕೊಳಕಲ್ಲಿ ಓದಕ್ಕೆ ಅವಕಾಶ ಬೇಕಲ್ವಾ, ಎಲ್ಲೋ ಒಂದು ಕಡೆಗೆ ಓದಕ್ಕೆ ವ್ಯವಸ್ಥೆ ಆಗ್ಬೇಕಂತ ಇಟ್ಟರು. ಲೈಫ್ ಟರ್ನಿಂಗ್ ಪಾಯಿಂಟ್. ಅವರು ನಾನ್ ವೆಜಿಟೇರಿಯನ್ ಮೇಡಮ್. 2 ವರ್ಷ ನಾನು ಅವ್ರ ಮನೇಲಿ ಇದ್ದೆ. 2 ವರ್ಷ ಅವ್ರು ನಾನ್ ವೆಜ್ ಕಂಪ್ಲೀಟ್ ತಿನ್ನೋದೇ ಬಿಟ್ಬಿಟ್ರು. ಕಮ್ಮಾರ್ ಫಾರೆಸ್ಟರ್ ಅಂತ ಹೇಳಿ ಈಗ ಯಲ್ಲಾಪುರದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ಮಕ್ಕಳು ಎಲ್ಲರೂ ವೆರಿ ಗುಡ್, ಎವ್ರಿಬಡಿ. ಒಬ್ರು ಮೈಸೂರಲ್ಲಿ ಇದ್ದಾರೆ, ಒಬ್ರು ಹಳಿಯಾಳದಲ್ಲಿ ಇದ್ದಾರೆ. ಹಳಿಯಾಳದಲ್ಲಿ ನನ್ನ ಒಬ್ಬ ಚಡ್ಡಿ ದೋಸ್ತ್ ಇದ್ದಾನೆ, ಅವ್ರ ಮಗ ದಿನೇಶ್ ಕಮ್ಮಾರ್ ಅಂತ ಹೇಳಿ. ಅವನು ನನ್ನನ್ನ ಇಂಪ್ರೂವ್ ಆಗಿದ್ದು, ನಾನು ಅವನಿಂದ ಇಂಪ್ರೂವ್ ಆಗಿದ್ದು. ಇಟ್ಸ್ ಲೈಕ್ ಎ ಗಿವ್ ಅಂಡ್ ಟೇಕ್ ಪಾಲಿಸಿ ಆ ತರ. ಸೊ ಲೈಫ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ 2nd ರ್ಯಾಂಕ್, 6th ಸ್ಟ್ಯಾಂಡರ್ಡ್ ಅಲ್ಲಿ 1st ರ್ಯಾಂಕ್, 7th 8th 9th 10th 1st ರ್ಯಾಂಕ್. ಎಜುಕೇಶನ್ ಬಗ್ಗೆ ನಿಮಗೆ ಸೀರಿಯಸ್ನೆಸ್ ಬಂದೋಯ್ತು ಕಂಪ್ಲೀಟ್ ಆಗಿ. ಅವ್ರ ಮನೆಯಿಂದ ಎನ್ವಿರಾನ್ಮೆಂಟ್ ಚೇಂಜ್ ಮೀ, ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಅನ್ಬಿಲಿಯಬಲ್. ಯಾರು ಲೈಫಲ್ಲಿ ಈ ಮನುಷ್ಯ ಈ ತರ ಆಗ್ತಾನೆ ಅಂತ ನಂಗೆ ಗೊತ್ತೇ ಇಲ್ಲ. ಅನ್ಬಿಲಿಯಬಲ್. ಇವತ್ತಿಗೂ ಕೇಳಿದ್ರೆ ನನ್ಗೆ 5th ಕ್ಲಾಸ್ಮೇಟ್ ಯಾರಿದ್ರು ಅವ್ರು ಕೇಳಿದ್ರೆ ಅವರಿಗೆ ಒಂಥರ ದೇ ವರ್ ವೆರಿ ಅನ್ಹ್ಯಾಪಿ. ದೇ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಆ ತರ ಆಗ್ತಾನೆ ಅಂತ ಹೇಳಿ. ಫಸ್ಟ್ ದೇ ವರ್ ವೆರಿ ಅನ್ಹ್ಯಾಪಿ, ಬಟ್ ಎಲ್ಲಿ ಚೇಂಜ್ ಆಯಿತು, ಇವನ್ ಟುಡೇ ಆಲ್ ಆರ್ ವೆರಿ ಹ್ಯಾಪಿ. ಸೊ ಅವರು ಅದನ್ನ ನೆನ್ಸ್ಕೊಳ್ತಾರೆ ಎಷ್ಟೋ ಟೈಮ್, ಹೇಗಿದ್ದ ಹೇಗಾದ ಅಂತ ಹೇಳಿ. ಫಿಲ್ಮಲ್ಲಿ ಕತೆಗಳನ್ನ ನೋಡ್ತೀವಿ, ಬಟ್ ರಿಯಲ್ ಲೈಫ್ ಕತೆ. ಸೊ ಆಮೇಲೆ ಅಲ್ಲಿಂದ ಪಾಳ ಅಂತ ಹೇಳಿ ಒಂದು ಇದು ಹಾಸ್ಟೆಲ್, ಮತ್ತೆ ಅದೇ ಹಾಸ್ಟೆಲ್ಗೆ ಹೋಗಿ ಉಳಿದು ನನ್ನ ಕರೆದು ಸೀಟ್ ಕೊಟ್ರು. ಸೊ ನೆಕ್ಸ್ಟ್ ಟೈಮ್ ಹೋಗೋವಾಗ ನನಗೆ ಕರೆದು ಸೀಟ್ ಕೊಟ್ರು. ಬಟ್ ಏನು ಅಂದ್ರೆ ನಮಗೆ ನೋಡಿ, ನಾವು ಮಾಡಬೇಕು ಅಂತ ಮನಸ್ಸಿಗೆ ಬಂದ ನಂತರ ಅದು ಏನಾದ್ರೂ ಆಗ್ಲಿ ಮಾಡೇ ಮಾಡ್ತೀವಿ. ಸೊ ನಾ ನೆಕ್ಸ್ಟ್ ಟೈಮ್ ಪಾಳಕ್ ಹೋಗುವಾಗ ಅಲ್ಲಿ ಎಲ್ಲ ಸಿಚುವೇಶನ್ ಎಲ್ಲ ಚೇಂಜ್ ಆಗಿತ್ತು ಹಾಸ್ಟೆಲ್ ಅಲ್ಲಿ. ಪಾಪ ಅವರು ಸಂಸ್ಥೆಯವರು ತುಂಬಾ ಕಷ್ಟಪಟ್ಟು ನಮಗೆ ಫುಡ್ ಕೊಡ್ತಾ ಇದ್ರು. ಬಟ್ 2 ಟೈಮ್ ಫುಡ್, ಬೆಳಗ್ಗೆ ಫುಡ್ ಮತ್ತೆ ಸಾಯಂಕಾಲ ಫುಡ್, ಮಧ್ಯಾಹ್ನ ಏನೂ ಇಲ್ಲ. ಬಟ್ ಯಾವಾಗಲೂ ಅನ್ಸ್ಲೇ ಇಲ್ಲ ಮೇಡಮ್ ನಮ್ಗೆ ಮಧ್ಯಾಹ್ನ ಇಲ್ಲ ಅನ್ನೋದು ಅನ್ಸ್ಲೇ ಇಲ್ಲ. ಬಟ್ ಏನೋ ಮಾಡ್ಬೇಕು ಲೈಫಲ್ಲಿ. ಹೌದು ಹೌದು ಹೌದು. ನಮ್ಗೆ ಇಷ್ಟು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಕಳಿಸ್ತಾ ಇದಾರೆ, ಏನಾದ್ರು ಮಾಡ್ಬೇಕು ಅನ್ನೋದು ತುಂಬಾ ತುಡಿತಾ ಇತ್ತು. ಅದ್ ಮುಗಿದ ನಂತರ ಬಹಳ ಇಂಟ್ರೆಸ್ಟಿಂಗ್ ಸ್ಟೇಜ್ ಅಂದ್ರೆ ಇದು ಎಲ್ಲ ಆಯ್ತು. ಯಾರೋ ಹೇಳ್ತಾ ಇದ್ರು, ನೀನು ಸೌತ್ ಕೇಂದ್ರ ಸ್ಟಡಿ ಮಾಡು, ಉಜಿರೆ ಹೋಗು ಅಂತ ಹೇಳಿ. ಆಯ್ತು ಅಂತ ಹೇಳಿ ನಮ್ಮ ಬ್ರದರ್, ದೊಡ್ಡ ಬ್ರದರ್, ನಾವು ಇಬ್ರು ಒಟ್ಟಿಗೆ ಹೋದ್ವಿ. ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಉಜಿರೆ ಕಾಲೇಜ್ಗೆ ಹೋದ್ವಿ. ಎಸ್ ಡಿ ಎಮ್ಗೆ ಹೋಗಿ, ದೊಡ್ಡ ಕಾಲೇಜು ಕಳೆದೋಗಿದೆ ಆಕ್ಚುಲಿ. ಅಲ್ಲಿ ಹೋಗಿ ಅಪ್ಲಿಕೇಶನ್ ತಗೊಂಡ್ವಿ. ರಿಟರ್ನ್ ಬರ್ಬೇಕಿದ್ರೆ ಮೂಡ್ಬಿದ್ರೆ ಬಂದ್ವಿ. ಅಲ್ಲಿಗೆ ಕತ್ಲಾಯ್ತು ಆಕ್ಚುಲಿ. ಮೂಡ್ಬಿದ್ರೆ ಬಂದಿದ್ದೇನು ಅಂದ್ರೆ ರಿಟರ್ನ್ ಬರ್ಬೇಕಿದ್ರೆ ನಮ್ಗೆ ಅಲ್ಲಿ ಕತ್ಲಾಯ್ತು. ನೆಕ್ಸ್ಟ್ ಬಸ್ ಸಿಗ್ಲಿಲ್ಲ. ನನ್ನ ಬ್ರದರ್ ಅಂದ ಇಲ್ಲೇ ಸ್ಟೇ ಮಾಡೋಣ ಅಂತ ಹೇಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿದ ನಂತರ ಅಲ್ಲಿ ಯಾರು ಹೇಳಿದ್ರು ಇಲ್ಲೊಂದು ಕಾಲೇಜ್ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಬೆಳಗ್ಗೆ ಎದ್ದು ಅಲ್ಲಿ ಹೋದ್ವಿ, ಅಲ್ಲಿ ಅಪ್ಲಿಕೇಶನ್ ತಗೊಂಡ್ವಿ, ಬಂದ್ವಿ. ನನ್ನ ಮನಸ್ಸಲ್ಲಿ ಹೇಗಿತ್ತು ಅಂದ್ರೆ, ನಮ್ ಹೋಗ್ಬಿಟ್ರೆ ಇಲ್ಲಿ ಕೊಟ್ಬಿಡ್ತಾರೆ, ನಮ್ಗೊಂದು ಸೀಟ್ ಕೊಡ್ತಾರೆ ಅಂತ ಹೇಳಿ. ಯಾಕೆ ಅನ್ನೋದು ಸಬ್ಜೆಕ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದಿದ್ದು, ನೀವು ಆಪ್ಟ್ ಮಾಡಿದ್ದು ಸರ್ ಅಂದ್ರೆ ಹೈಯರ್ ಸ್ಟಡೀಸ್ಗೆ ನಾನು ಆಪ್ಟ್ ಮಾಡಿದ್ದು. ನನಗೆ ಸೈನ್ಸ್ ಮಾಡಿದ್ರೆ ನಮ್ಮ ತಂದೆ ತಾಯಿಗೆ ಕಷ್ಟ ಆಗತ್ತೆ, ಮಾಡೋದು ಕಷ್ಟ ಆಗತ್ತೆ, ಬೇಡ ಅಂತ ಹೇಳಿ ನಾನು ಕಾಮರ್ಸ್ ತಗೊಂಡೆ. ಕಾಮರ್ಸ್ ತಗೊಳ್ಳೋ ಮೊದಲದ್ದು ಒಂದು ಸ್ಮಾಲ್ ಸ್ಟೋರಿ ಹೇಳ್ಬಿಡ್ತೀನಿ. ಅಲ್ಲಿ ಅಪ್ಲಿಕೇಶನ್ ತಗೊಂಡು ಬಂದೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ, ಎಲ್ಲ ಆಯ್ತು. ನನಗೆ SDM ನಲ್ಲಿ ನಂಗೆ ಸೀಟ್ ಸಿಗ್ಲಿಲ್ಲ. ನಂಗೆ ಮೂಡ್ಬಿದ್ರೆಯಿಂದ ಒಂದು ಲೆಟರ್ ಬಂತು,
ಅವಾಗ ಎಲ್ಲ ನಿಮ್ಗೆ 15 ಪೈಸೆ ಕಾರ್ಡಲ್ಲಿ ಬರ್ತಾ ಇತ್ತು. ಕಾರ್ಡಲ್ಲಿ ಬಂತು, ಬಟ್ ಇಂಟರ್ವ್ಯೂ ಆಗಿ ಆಲ್ರೆಡಿ 10 days ಆಗಿದೆ, ನನಗೆ ಕಾರ್ಡ್ ಮುಟ್ಟವಾಗ. ನಮ್ದು ಹಳ್ಳಿ ಅದು ಪಾಪ ಪೋಸ್ಟ್ ಮ್ಯಾನ್ ಬಂದ್ರೆ ಅವನಿಗೆ ಮನ್ಸಾದಾಗ ನಮ್ಗೆ ತಂದು ಕೊಡ್ತಾ ಇದ್ದ, ಇಲ್ಲಾಂದ್ರೆ ಮಳೆಗಾಲ ಬೇರೆ, ಅವನಿಗೆ ಮನ್ಸಾದಾಗ ತಂದು ಕೊಡೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ 10 days ಆಗೋಗಿತ್ತು. ಏನ್ ಮಾಡೋದು? ಟೆಕ್ನಾಲಜಿ ಅಷ್ಟು ಇರ್ಲಿಲ್ಲ, ಏನು ಇರ್ಲಿಲ್ಲ, ಈವನ್ ಒಂದು ಲ್ಯಾಂಡ್ ಲೈನ್ ಇರ್ಲಿಲ್ಲ. ಸೊ ಏನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ನಾನು ಒಂದು ಲೆಟರ್ ಬರ್ದೆ, ಕಾರ್ಡ್ ಪೋಸ್ಟ್ ಮಾಡಿದೆ. ಕಾನ್ಫಿಡೆನ್ಸ್ ನೋಡಿ, ಓಕೆ, ಬರೀಬೋದಾ ಬೇಡ ಅಂತ ಯೋಚನೆನೇ ಮಾಡಿಲ್ಲ, ಬರ್ದೆ, ಪ್ರಿನ್ಸಿಪಲ್ಗೆ ಕಳಿಸ್ದೆ. ಮತ್ತೆ ನನ್ಗೊಂದು ಕಾರ್ಡ್ ಬಂತು ಇಂಟರ್ವ್ಯೂಗೆ. ಇವತ್ತು ಇಂಟರ್ವ್ಯೂ, ಕಾರ್ಡ್ ನಾಳೆ ಬಂದಿದೆ ನನಗೆ. ನಾನು ಏನ್ ಮಾಡೋದು? ಏನಾರು ಆಗ್ಲಿ ಹೋಗ್ಬಿಡ್ತೀನಿ ಅಂತೇಳಿ ಹೊರಟೆ ಮನೆಯಿಂದ. ಕಾನ್ಫಿಡೆನ್ಸ್ ಒಂದೇ, ನಾನು ಕಾರವಾರ ಡಿಸ್ಟ್ರಿಕ್ಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ನಾನು ಅಚೀವ್ ಮಾಡಿದ್ದೀನಿ, ನನಗೆ ಸೀಟ್ ಕೊಡ್ತಾರೆ ಅಂತ. ಯಾಕೆ ಕೊಡಲ್ಲ ಅಂತ. ಓಕೆ, ಸೊ ಬಂದು ಪ್ರಿನ್ಸಿಪಲ್ ಹತ್ರ ಹೋದೆ. ಏನಪ್ಪ ನೀನ್ ದೊಡ್ಡ ಮನುಷ್ಯ, ಇಂಟರ್ವ್ಯೂ ಎಲ್ಲ ಮುಗಿದು ಹೋದ್ಮೇಲೆ ಲೆಟರ್ ಬೇರೆ ಬರೀತೀಯ ನೀನ್ ನನಗೆ, ಮತ್ತೆ ಲೇಟ್ ಆಗಿ ಬಂದಿದ್ಯಾ, ಆಗಲ್ಲ ಅಂತ ಹೇಳಿದ್ರು. ಫಸ್ಟ್ ನಾನು ಜಾಗ ಕದ್ಲಿಲ್ಲ. ನನ್ಗೇನು ಅಂದ್ರೆ, ನಾನು ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ, ಸೊ ನೀವು ನನಗೆ ಸೀಟ್ ಕೊಡ್ಬೇಕು ಅಂತ ಜಗಳ ಮಾಡಲಿಲ್ಲ. ಬಟ್ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾನು ಕೇಳಿದ್ದು, ನನ್ಗೆ ಸೀಟ್ ಕೊಡ್ಬೇಕು ಸರ್ ನೀವು, ನಾನು ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ, ಹಳ್ಳಿಯಿಂದ ಬಂದಿದ್ದೀನಿ ಅಂತ. ಅವ್ರು ಸ್ವಲ್ಪ ಹೊತ್ತು ನೋಡಿದ್ರು, ನನ್ನ ನೋಡಿ ಕೂಡಿಸಿದ್ರು ಅಲ್ಲಿ ಹೊರಗಡೆ. ಅಲ್ಲಿ ಕೂತ್ಕೊ ಅಂತ ಹೇಳಿದ್ರು, ಕೂತ್ಕೊಂಡೆ. ಎದ್ದು ಹೋಗ್ತಾನ ಅಂತ ನೋಡಿದ್ರು, ಎದ್ದು ಹೋಗ್ಲಿಲ್ಲ. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಕರೆದ್ರು ನನ್ನ. ಕರೆದು, ನಾನು ನಿನಗೆ ಆರ್ಟ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಹಿ ವಾಸ್ ಟೆಸ್ಟಿಂಗ್ ಮೀ. ಸೆಡ್, ಸರ್ ನನಗೆ ಕಾಮರ್ಸ್ ಬೇಕು, ನಾನು ಇಷ್ಟಪಟ್ಟು ತಗೊಳ್ತಾ ಇರೋದು, ನನ್ನಿಂದ ನಿಮ್ಗೆ ನಷ್ಟ ಇಲ್ಲ ಸರ್ ಅಂತ ಹೇಳಿದ್ರು. ಅವರಿಗೆ ಒಂದ್ಸಲ ಇವನು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಓಕೆ ಆಯ್ತು ಅಂತ ಹೇಳಿದ್ರು. ಇದು ನಿಮ್ಗೆ ಯಾರು ಪೇರೆಂಟ್ಸ್ ಬಂದಿದಾರ? ಯಾರಿಲ್ಲ, ನಾನು ಒಬ್ಬನೇ ಬಂದಿದ್ದು. ಬಂದು ಮಠದಲ್ಲಿ ಇಳ್ಕೊಂಡಿದ್ ನೋಡಿ. ಮಠದಲ್ಲಿ ಸೀಟ್ ಕೊಡ್ತಾರ, ಮಠದಲ್ಲಿ ಊಟ ಹಾಕ್ತಾರ, ಇಟ್ಕೊಳ್ತಾರ ಅಂತಾನು ಗೊತ್ತಿಲ್ಲ. ನಾನು ಇಳಿದು ಕೂತ್ಕೊಂಡಿದ್ದೆ ಅಷ್ಟೇ. ಮಠದಲ್ಲಿ ಬ್ಯಾಗ್ ಇಟ್ಟೆ, ಏನು ಹೇಳಲಿಲ್ಲ ಪಾಪ ಮ್ಯಾನೇಜರು. ಬ್ಯಾಗ್ ಅಲ್ಲಿ ಇಡು ಅಂತ ಹೇಳಿದ್ರು, ಒಂದು ರೂಮ್ ಕೊಟ್ರು. ಸೀದಾ ಬಂದೆ. ಅದೇ ಹೇಳದ್ನಲ್ಲ ಈಗ, ಪ್ರಿನ್ಸಿಪಲ್ ಮೀಟ್ ಮಾಡಿದೆ. ಆಯ್ತು ಅಡ್ಮಿಷನ್ಗೆ ಅಂತ ಕರೆದ್ರು. ಪೇರೆಂಟ್ಸ್ ಬೇಕು ಅಂತ ಹೇಳಿದ್ರು. ಪೇರೆಂಟ್ಸ್ ಇಲ್ಲ. ಆಯ್ತು, ನಿನ್ಗೆ ಯಾರು ಗೊತ್ತಿರೋರು ಯಾರಾದ್ರೂ ಇದಾರ? ಗಾರ್ಡಿಯನ್ ಸಿಗ್ನೇಚರ್ ಬೇಕೇ ಬೇಕು. ಆಮೇಲೆ ನಾವು ಫಸ್ಟ್ ಟೈಮ್ ನನ್ನ ಬ್ರದರ್ ಜೊತೆಗೆ ಬಂದಾಗ ಒಬ್ಬರು ಮನೆ ಹೋಗಿ ಪರಿಚಯ ಆಗಿತ್ತು. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸೊ ನನ್ನ ಪರಿಸ್ಥಿತಿ ಹೀಗಿದೆ, ನಂಗೊಂದು ಸಿಗ್ನೇಚರ್ ಬೇಕು ಅಂತೇಳಿ. ಬಂದರು ಅವರು. ಬಂದು ಸಿಗ್ನೇಚರ್ ಹಾಕಿ ನನಗೆ ಅಡ್ಮಿಷನ್ ಎಲ್ಲ ಆಗೋಯ್ತು. 15 ದಿವಸ ಕಾಲೇಜ್ ಲೇಟ್. ಬಟ್ ಆ ಕಾಲೇಜ್ನ ಎಲ್ಲರನ್ನೂ ಇವತ್ತು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗುಣಪಾಲ್ ಕಡಂಬ ಅಂತ ಹೇಳಿ ಕಮಲ ಸ್ಪೆಷಲಿಸ್ಟ್ ಅವರು. ಇವತ್ತಿಗೂ ಅವ್ರನ್ನ ಎಲ್ಲ ಸೌತ್ ಕೇಂದ್ರದಲ್ಲಿ ಎಲ್ರಿಗೂ ಗೊತ್ತಿದೆ, ಗುಣಪಾಲ್ ಕಡಂಬ ಅಂತ ಹೇಳಿ ವೈಸ್ ಪ್ರಿನ್ಸಿಪಲ್. ಆಮೇಲೆ ರಾಮಚಂದ್ರ ಆಚಾರ್ಯ ಅಂತ ಹೇಳಿ ಕಾಮರ್ಸ್ ಲೆಕ್ಚರರ್. ಭಾಸ್ಕರ್ ರಾವ್ ಅಂತ ಹೇಳಿ ಎಕನಾಮಿಕ್ಸ್ ಲೆಕ್ಚರರ್. ಪಾರ್ವತಿ ಮೇಡಮ್ ಪೊಲಿಟಿಕಲ್ ಸೈನ್ಸ್. ಸೊ ಪುಣಚಿತ್ತಯ್ಯರ್ ಇಂಗ್ಲಿಷ್. ಎಲ್ಲರ ಹೆಸರು ನೆನಪಿದೆ, ಯಾಕಂದ್ರೆ ದೇ ಆರ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಇನ್ ಮೈ ಲೈಫ್. ಸೊ ಲೈಫ್ ಅಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಂದ್ರೆ ಸರ್, ನೀವು ಸೈನ್ಸ್ ತಗೊಳ್ಬೇಕು ಅಂತ ಮನೆಯವರಿಗೆ ಏನಂದ್ರೆ ಅವರು ಅನ್ಬಿದ್ರು, ಅವ್ರಿಗೆ ಕಷ್ಟ ಆಗಿರೋದು, ನೀವು ಕಾಮರ್ಸ್ ಮಾಡ್ಬೇಕು ಅಂತ ಬಂದ್ರಿ. ಅಂಡ್ ಅಫ್ಕೋರ್ಸ್ ಅವಾಗ ನೀವು ಓದಿದ್ದಕ್ಕೂ ಅಲ್ಲಿನ ದಿನಗಳಿಗೂ ಇವತ್ತು ನೀವು ಮಾಡ್ತಿರೋದಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ನೋಡೋದಕ್ಕೆ ಹೋದ್ರೆ ನಿಮ್ಮ ಲೈಫಲ್ಲಿ ತುಂಬಾನೇ ಟ್ವಿಸ್ಟ್ಸ್, ಟರ್ನ್ಸು, ಅಂದ್ರೆ ಪ್ರಭಾವ ಬೀಳದಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದಿರೋದಾಗಿರ್ಬೋದು, ಅಥವಾ ಸನ್ನಿವೇಶಗಳಾಗಿರ್ಬೋದು, ನಿಮ್ಮ ಆವಿಷ್ಜೀಯ ಹುಟ್ಟು ಹಾಕೋದಕ್ಕೂ, ನಿಮ್ಮ ಒಂದು ಹಿನ್ನೆಲೆಗೂ, ನಿಮ್ಮ ಒಂದು ಎಜುಕೇಶನ್ಗೂ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದ್ರೆ ವೆರಿ ಕ್ಯೂರಿಯಸ್ ಅಂತ ಹೇಳಿ. ಕಾಲೇಜ್ ಡೇಸ್ ಬಗ್ಗೆ ಹೇಳಿ. ಅಲ್ಲಿಂದ ಒಬ್ಬ ಬಿಸ್ನೆಸ್ ಮೆನ್ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದ್ ಯಾವಾಗ? ಬಿಸ್ನೆಸ್ ಮೆನ್ ಆದ್ರೆ ಈ ಒಂದು ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬಂದಿದ್ ಯಾವಾಗ? ಅಂದ್ರೆ ಕಂಪ್ಲೀಟ್ ಅಂದ್ರೆ ಡಿಫರೆಂಟ್ ಆಗಿದೆ ನಿಮ್ದು ಪಾತ್ ಅಂತ ಹೇಳಿ. ಹೌದು ಹೌದು. ಸೊ ಅಲ್ಲಿ ನಾನು PUC ಮುಗಿಸಿ ಅಲ್ಲಿಂದ ನನಗೆ ಹೈಯರ್ ಸ್ಟಡೀಸಿಗೆ SDM ಹೋಗ್ಬೇಕು ಅಂತ
ಏನು ಹಠ ಇತ್ತು ಅದು ಕೂಡಿ ಬಂತು ಆ್ಯಕ್ಚುಲಿ. ನೆಕ್ಸ್ಟ್ SDMಗೆ ಬಂದೆ. ಅಲ್ಲಿ ಪ್ರಿನ್ಸಿಪಲ್ ಪ್ರೊಫೆಸರ್ ಪ್ರಭಾಕರ್ ಸರ್ ಇದ್ದರು. ಅವ್ರ ಹತ್ರನೂ ಹೋಗಿ ಇದೇ ಥರ ನಾನು ಈ ಥರ ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ, ನನಗೊಂದು ಸೀಟ್ ಬೇಕೇ ಬೇಕು ಅಂತ ಹೇಳಿ. ಅದಕ್ಕಿಂತ ಮೊದಲು ಏನು ಮಾಡಿದೆ ಅಂದರೆ ನನಗೆ ಏನು ಈಗ ಗುಣಪಾಲ್ ಕಡಂಬ ಅಂತ ಹೇಳಿ ಸರ್ ಬಗ್ಗೆ ಮೆನ್ಷನ್ ಮಾಡಿದೆ. ಅವರು ವೈಸ್ ಪ್ರಿನ್ಸಿಪಲ್ ಆಗಿದ್ದರು ಮೂಡುಬಿದ್ರೆ ಕಾಲೇಜಲ್ಲಿ. ಅವರು ಒಂದು ರೆಫರೆನ್ಸ್ ಲೆಟರ್ ಕೊಟ್ಟಿದ್ರು ನನಗೆ. ಅವ್ರು ಹೇಳಿದರು ಒಂದು ಸಲ ನನಗೆ ಯಾರಾದರೂ ಸ್ಕೂಲಲ್ಲಿ ಕಾಲೇಜಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ಅವರು ತುಂಬ ಏನು ಆಲ್ರೌಂಡರ್ ಅಥವಾ ಇಂಟೆಲಿಜೆಂಟು ಆಗಿರಬೇಕು, ಸಮಥಿಂಗ್ ಏನೋ ಸ್ಪೆಷಾಲಿಟಿ ಇರಬೇಕು, ಇಲ್ಲ ಅಂದರೆ ತುಂಬ ಉಡಾಳ ಆಗಿರಬೇಕು ಅಂತೇಳಿ 2 ಜನರು ನಾನು ನೆನ್ಪಿಟ್ಕೊಳ್ತೀನಿ ಅಂತೇಳಿ. ಸೊ ನಾನು ಹೋಗಿ ಅವ್ರ ಹತ್ರ ಕೇಳಿದೆ, ಸರ್ ನಾನು ಯಾವ ಕ್ಲಾಸಲ್ಲಿ ಬರ್ತೀನಿ ಅಂತೇಳಿ. ಸೊ ಏನು ಅಂತ ಕೇಳಿದ್ರು. ಆಮೇಲೆ ಭಾಸ್ಕರ್ ರಾವ್ ಅಂತ ಹೇಳಿ ಪಾಪ ಅವ್ರ ಹತ್ರನೂ ಮಾತಾಡಿದ್ರು. ಸೊ ಅಜಿತ್ಗೆ ಏನಾದರೂ ಮಾಡಬೇಕು, ಈ ಥರ ಇದೆ ಸಿಚುವೇಶನ್ ಅಂತೇಳಿ. ಅವರು ನನಗೆ ಲೆಟರ್ ಕೊಟ್ಟಿದ್ರು. ನಾನು ಹೋದ ತಕ್ಷಣ ಓಕೆ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಿದ್ರು. ಇಂಟರ್ವ್ಯೂಗೆಲ್ಲ ಸೆಟ್ ಆಯಿತು. ನನ್ನ ಇಂಟರ್ವ್ಯೂಗೆ ನನ್ನ ಜೊತೆಗೆ ಗಾರ್ಡಿಯನ್ ಆಗಿ ಬಂದಿದ್ದು ಗುಣಪಾಲ್ ಕಡಂಬರು. ಅವರ ದುಡ್ಡಲ್ಲೇ ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಕಾಲೇಜಿಗೆ ಸೇರಿಸಿ ಅಲ್ಲಿ ಸಿದ್ಧವನ ಗುರುಕುಲ ಅಂತ ಒಂದು ಇದಿದೆ, ಹಾಸ್ಟೆಲ್ ಇದೆ, ಅದು ಧರ್ಮಸ್ಥಳ ರನ್ ಮಾಡತ್ತೆ. ಅಲ್ಲಿ 125 ರೂಪಾಯಿ ಒಂದು ವರ್ಷಕ್ಕೆ ನಿಮಗೆ ಫೀಸ್ ಇಫ್ ಯು ಆರ್ ಸೆಲೆಕ್ಟೆಡ್. ಸೊ ಅದು ಒಂದು ನನಗೆ ಸುವರ್ಣ ಅವಕಾಶ. ಸೊ ಅವರೇ ಬಂದು 2 ಕಡೆಗೆ ನನಗೆ ಗಾರ್ಡಿಯನ್ ಆಗಿ ನಿಂತು ನನಗೆ ಎಲ್ಲ ಪೇಪರ್ಗಳನ್ನ ಸೈನ್ ಮಾಡಿ ಪ್ರತಿ ವರ್ಷ ಅವರೇ ಬರ್ತಾ ಇದ್ರು. ಅಲ್ಲಿ ಕಾಲೇಜ್ಗೂ ಕೂಡ ಒಂದು ಇಂಪ್ರೆಷನ್ ಕ್ರಿಯೇಟ್ ಹೌದು. ಆಮೇಲೆ ಆ ಸಿದ್ಧವನ ಗುರುಕುಲ ಅಂತ ಏನೋ ನೀವು ಹೆಸರೇ ಹೇಳುತ್ತೆ, ಸಿದ್ಧವನ ಗುರುಕುಲ ಅಂತ ಹೇಳಿ. ಅಲ್ಲಿ ಹೋದವರೆಲ್ಲ ಸಿದ್ಧವಾಗಿ ಬರ್ತಾರೆ, ಎಲ್ಲಿ ಬೇಕಾದ್ರೂ ಬದುಕ್ತಾರೆ. ಜಗತ್ತಿನ ಯಾವ ಮೂಲೆಗೆ ಹೋದ್ರು ಅವ್ರು ಬದುಕ್ತಾರೆ. ಬದುಕನ್ನ ಅಲ್ಲಿ ಕಲಿಸುತ್ತೆ ನಿಮ್ಗೆ. ಅಲ್ಲಿ ನಂದು ಟರ್ನಿಂಗ್ ಪಾಯಿಂಟ್. ನಾನೇನಾದರೂ ನನ್ನ ಬಾಲ್ಯದ ಲೈಫಿಗೂ ಅಲ್ಲಿಗೂ ಲಿಂಕ್ ಮಾಡಿದರೆ, ನಮ್ಮಲ್ಲಿ ಚಿಕ್ಕವರು ಇರಬೇಕಿದ್ರೆ ನಮಗೆ ಬಿಸಿ ನೀರು ಅಂತ ಕೊಡ್ತಾ ಇದ್ರು. ಅಂದ್ರೆ ಹಾಲು ಸ್ವಲ್ಪ ಹಾಕ್ತಾ ಇದ್ರು, ನೀರು 90% ಇರ್ತಾ ಇತ್ತು. ಸೊ ನಮಗೆ ಅವಾಗ ಅನಿಸ್ತಾ ಇತ್ತು ಇವರು ನಮ್ಗೆ ಹಾಲು ಕೊಡೋದು ಬಿಟ್ಬಿಟ್ಟು ನೀರು ಕೊಡ್ತಾರೆ ಅಂತ ಹೇಳಿ. ಬಟ್ ಅದೇ ತರ ಇಲ್ಲಿ ನಮ್ಗೆ ಏನು ಅರ್ಥ ಆಗ್ತಾ ಇತ್ತು, ಯಾಕೆ ಅವ್ರು ಕೊಡ್ತಾ ಇದ್ರು. ನಮ್ಮ ತಂದೆ ತಾಯಿ ಅದನ್ನ ಯಾಕೆ ಕೊಡ್ತಾ ಇದ್ರು, ಅಥವಾ ನಮ್ಮ ತಂದೆ ತಾಯಿ 15 ದಿವಸಕ್ಕೆ ಒಂದ್ಸಲ ನಿಮ್ಗೆ ಒಂದು ಬೇರ್ ತೆಗೆದ್ಬಿಟ್ಟು ಅದರದ್ದು ಲಿಕ್ವಿಡ್ ಕೊಡ್ತಾ ಇದ್ರು ನಿಮ್ಗೆ. ಎಲ್ಲರೂ ತಿನ್ಬೇಕು ಮನೇಲಿ ಕಂಪಲ್ಸರಿ. ನೀರು ಕುಡಿಯಂಗಿಲ್ಲ, ಅದು ತಿಂದು 1 ಅವರ್ ಬೇರೆ ಏನು ಆಕ್ಟಿವಿಟೀಸ್ ಮಾಡಂಗಿಲ್ಲ, ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ಸೊ ಇದು ನನಗೆ ಅಲ್ಲಿ ತುಂಬಾ ಅವಾಗ ಫ್ರಿಕ್ ಮಾಡ್ತಾ ಇತ್ತು. ಇದು ಯಾಕೆ ಮಾಡಿದ್ರು ನಮ್ಗೆ. ಆವಾಗ ಅಲ್ಲಿ ಇರೋವಾಗ ನಮ್ಮ ಎಲ್ಲ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ತಾ ಇತ್ತು. ನಾವು ಏನಾದ್ರೂ ಹೊರಗಡೆ ತಿಂದಾಗ ಅಥವಾ ಇದು ಮಾಡಿದಾಗ ಅನ್ವಾಂಟೆಡ್ ಥಿಂಗ್ಸ್ ತಿಂದಾಗ ಸೊ ನಮ್ಮ ಡೈಜೆಷನ್ ಸಿಸ್ಟಮ್ ಹಾಳಾಗ್ತಾ ಇದೆ. ಏನಕ್ಕೆ ಅನ್ನೋದು ಅಲ್ಲಿಂದ ನನಗೆ ಥಿಂಕಿಂಗ್ ಸ್ಟಾರ್ಟ್ ಆಗಿದೆ. ಯೋಚನೆ ಮಾಡಕ್ ಶುರು ಮಾಡಿದ್ರೆ ಬಹುಶಃ ಕೋಸ್ಟಲ್ ಏನಿದೆ ದಕ್ಷಿಣ ಕನ್ನಡ ಅನ್ನುವಂಥದ್ದು ಇವತ್ತಿಗೂ ಕೂಡ ಆಯುರ್ವೇದವನ್ನ ಜೀವಂತವಾಗಿ ಇಟ್ಕೊಂಡಿರುವಂತಹ ಒಂದು ಸ್ಥಳಗಳವೆಲ್ಲ. ಸರ್ ಮಾತಾಡೋಣ, ಅದಕ್ಕೂ ಮುನ್ನೆ ಒಂದು ಚಿಕ್ಕ ಬ್ರೇಕ್ ಇದೆ ಸರ್, ತಗೊಂಡ್ ಬರೋಣ. ಖಂಡಿತ. ಎಸ್, ಒಂದು ಅದ್ಭುತವಾದ ಮಾತುಕತೆ ನಡೀತಾ ಇದೆ. ಸರ್ದು ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡ್ವಿ, ಯಾವ ರೀತಿ ಅವ್ರ ಕಾಲೇಜ್ ಡೇಸ್ ಅಲ್ಲಿ ಬಾಲ್ಯ ಹೇಗಿತ್ತು, ನಂತರ ಒಂದು ಆರೋಗ್ಯ ವ್ಯವಸ್ಥೆ ಅನ್ನುವಂಥದ್ದು ಒಬ್ಬ ಮನುಷ್ಯನ ಜೀವನಕ್ಕೆ ಎಷ್ಟು ಮುಖ್ಯ ಆಗತ್ತೆ, ಸಮಾಜ ಆರೋಗ್ಯವಂತ ಆಗಿದ್ದಾಗ ಆ ವ್ಯಕ್ತಿಯ ಮೇಲೆ ಬೀರುವಂತಹ ಪರಿಣಾಮ ಎಷ್ಟು ಮುಖ್ಯ ಆಗತ್ತೆ ಅನ್ನೋದು ಅವ್ರಿಗೆ ಅರಿವಾಗಿದ್ದು, ಅದನ್ನ ಅವರು ಇವತ್ತು ಉದ್ಯಮವಾಗಿ ಸ್ವೀಕರಿಸುವಂಥದ್ದು. ಸೊ ಹೇಗ್ ನಡೀತು ಇದೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಶುಭೋದಯ ಕರ್ನಾಟಕದಲ್ಲಿ ಒಂದು ವಿರಾಮದ ಸಮಯ.
ಪ್ರತಿದಿನ ಬೆಳಿಗ್ಗೆ 6:45ಕ್ಕೆ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಸಂಚಿಕೆಯನ್ನ ಮುಂದುವರಿಸುವಂತಹ ಸಮಯ. ನಮ್ಮೊಂದಿಗಿದ್ದಾರೆ ಆವಿಷ್ ಜಿಯಾ ಸಂಸ್ಥೆಯ ಸಂಸ್ಥಾಪಕರು ಅಜಿತ್ ಕುಮಾರ್ ಜೈನ್ ಅವರು. ಮಾತುಕತೆಯನ್ನ ಮುಂದುವರಿಸೋಣ. ಸರ್, ಇವಾಗ ಕಾಲೇಜ್ ಡೇಸ್ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಅಲ್ಲಿ ಒಂದು ಧರ್ಮಸ್ಥಳ, ಪ್ರಕೃತಿಯ ಮಧ್ಯೆ ನೀವು, ಅಲ್ಲಿ ನಿಮಗೆ ಆ ಪ್ರಕೃತಿ ಮನುಷ್ಯನ ಜೀವನದ ಮೇಲೆ, ವಿಶೇಷವಾಗಿ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಜೀವನ ಶೈಲಿ, ಆರೋಗ್ಯ, ಆಹಾರ ಎಷ್ಟು ಮುಖ್ಯ ಅನ್ನೋದು ನಿಮಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಒಂದು ಅದ್ರ ಬಗ್ಗೆ ಅವಲೋಕನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅನ್ನುವಂಥದ್ದು. ಅದೇನಾ ಬಹುಶಃ ಇವತ್ತು ಆವಿಷ್ ಜಿಯಾದ ಉದ್ಯಮಿ ಒಂದು ಸಕ್ಸಸ್ಫುಲ್ ಉದ್ಯಮಿ ಆಗಿರೋದಕ್ಕೆ ಕಾರಣ ಆಗಿರೋದಾ, ಅಥವಾ ಹುಟ್ಟು ಹಾಕೋದಕ್ಕೆ ಕಾರಣನಾ? ಯಾವ ರೀತಿ ಮನುಷ್ಯ ಹಾಗೂ ಪ್ರಕೃತಿಯ ನಡುವೆ ಲಿಂಕ್ ಅನ್ನ ನೀವು ಕಂಡುಕೊಂಡಿದ್ದವಾಗ? ನಾನು ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಕಡೆಗೆ ಜಾಬ್ ಮಾಡಿ ಬದುಕಿದ್ರೆ ಸಾಕು ಅಂತ ಇತ್ತು ಫೀಲಿಂಗ್. ಬಟ್ ಹಾಗೆ ಗ್ರ್ಯಾಜುವಲಿ ನಾನು ಎಲ್ಲ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿಕೊಂಡು ಮುಂದೆ ಏನು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ನನಗೆ ಒಂದು ಒಳ್ಳೆ ಕಂಪ್ನಿಯಲ್ಲಿ, MNC ಕಂಪ್ನಿಯಲ್ಲಿ ದೇ ವೇರ್ ಇನ್ ಟು ಆಯುರ್ವೇದ. ಸೊ ಆರ್ಗ್ಯಾನಿಕ್ ಮತ್ತು ಹೆಲ್ತ್ ಓರಿಯೆಂಟೆಡ್ ವೆಲ್ನೆಸ್ ಇಂಥ ಪ್ರಾಡಕ್ಟ್ಸ್ ಇರುವಂಥ ಒಂದು ಕಂಪ್ನಿಯಲ್ಲಿ ಒಂದು ಅವಕಾಶ ಸಿಕ್ತು ನನಗೆ. ಸೊ ಅಲ್ಲಿ ಆ ಎನ್ವಿರಾನ್ಮೆಂಟ್ ಪ್ಲಸ್ ನನ್ನ ಇಲ್ಲಿ ಸ್ಟಡಿ ಮಾಡಿದ್ದು ಧರ್ಮಸ್ಥಳ ಇರ್ಬೋದು, ಅಥವಾ ನಮ್ಮ ಸಿರ್ಸಿ ಏರಿಯಾ ಏನಿದೆ, ಸಿರ್ಸಿ ಇವತ್ತು ಸಹಿತ ನಿಮಗೆ ಒಳ್ಳೊಳ್ಳೆ ಆಯುರ್ವೇದಿಕ್ ಇದು ಏನು ಸಂಸ್ಥೆಗಳು ಇದ್ದಾವೆ. ಅದೇ ಥರ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ಗಳು ಇದ್ದಾರೆ. ಪ್ಲಸ್ ನಮ್ಮ ರಿಕ್ವೈರ್ಮೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಅಂದ್ರೇನೆ ಆಯುರ್ವೇದ ಸರ್. ಬಹುಶಃ ಮನೆಗಳಲ್ಲಿ ಒಂದಷ್ಟು ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ಗೊತ್ತಿರುತ್ತೆ ಅಲ್ಲಿ. ಹೌದು. ನಮ್ಮ ಹಳ್ಳಿಯಲ್ಲಿ ಸಹಿತ ನೀವು ನೋಡಿದ್ರೆ ಅಲ್ಲಿ ಡಾಕ್ಟರ್ ಇಲ್ಲ. ನಾವು ಡಾಕ್ಟರ್ ಬೇಕು ಅಂದ್ರೆ ಆವಾಗಿನ ಕಾಲದಲ್ಲಿ ಡಾಕ್ಟರ್ ಒಂದು 22 ಕಿಲೋಮೀಟರ್ಸ್ ನಾವು ಹೋಗ್ಬೇಕು, ಹುಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಇರುವಂತ ಪರಿಸ್ಥಿತಿ, ಪ್ಲಸ್ ಅಲ್ಲಿ ಆ ಟೈಮಿಗೆ ನಮ್ಮ ಪೇರೆಂಟ್ಸ್ ಒಂದು ಕಷಾಯದ ಬೇರು ಅದನ್ನ ಇದು ಮಾಡಿ ತೇದು ನೀರ್ ಹಾಕಿ ನಿಂಗೆ ಕೊಡ್ತಾ ಇದ್ರು. ಸೊ ನೀವು ಹುಷಾರಾಗ್ತಾ ಇದ್ರಿ. ಸೊ ಇದು ಏನೋ ಇದೆ ಇದರಲ್ಲಿ, ಇದನ್ನ ಯಾಕೆ ನಾವು ಪರ್ಸ್ಯೂ ಮಾಡ್ಬೋದು, ಅಥವಾ ಇದರಿಂದ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಬೋದಾ, ಇದನ್ನ ಯಾಕೆ ಪ್ರಮೋಟ್ ಮಾಡಬಾರದು ಅನ್ನೋದು ನಮ್ಮ ತಲೆಯಲ್ಲಿ ತುಂಬಾ ಓಡಾಡ್ತಾ ಇತ್ತು. ಸೊ ಅದೇ ರೀತಿ ಈ ಕಂಪ್ನಿ ಜಾಯಿನ್ ಆದಾಗ ಇಲ್ಲಿ ಏನು ಪ್ರಾಡಕ್ಟ್ಸ್ ಗಳಿದ್ದು ಅದು ನನಗೆ ತುಂಬಾ ಅವಕಾಶ ಮಾಡಿಕೊಡ್ತು ಥಿಂಕ್ ಮಾಡಕ್ಕೆ, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಕ್ಕೆ, ಕಲಿಯೋಕೆ. ಪ್ಲಸ್ ಇಲ್ಲ ಇದೆಲ್ಲ ಮಾಡ್ಬೋದು ಅನ್ನೋದು ಅಲ್ಲಿಂದ ನನಗೆ ಥಿಂಕಿಂಗ್ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಈ ಐಡಿಯಾ ಬಂದಿದ್ದು. ಸೊ ಓಕೆ, ನಾವೊಂದು ಈ ತರ ಒಂದು ಪ್ರಾಡಕ್ಟ್ಗಳನ್ನ ತಂದ್ರೆ ಹೇಗಾಗತ್ತೆ, ಇದು ಮಲ್ಟಿಪರ್ಪಸ್ ಇದ್ರೆ ಹೇಗಾಗತ್ತೆ, ಜನರಿಕ್ ಆಗಿ ಜನರು ಯೂಸ್ ಮಾಡೋ ಅಂಥದ್ದು ಇದ್ರೆ ಏನಾಗತ್ತೆ. ಈಗ ಜನರು ಡೈಲಿ ಕಾಫಿ ಟೀ ಕುಡಿತಾರೆ, ಅದರಿಂದ ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಏನು ಆಗದೆ ಇರೋದು ಏನಾದ್ರು ಕೊಡ್ಬೋದಾ? ಕಾಫಿನೂ ಇರಬೇಕು, ಬಟ್ ಹೆಲ್ತ್ ಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ನಿಮ್ ಫಸ್ಟ್ ಹೇಳಿದ್ರಿ. ಎಲ್ರು ಏನು ಕೇಳಿದ್ರೆ ಭಗವಂತನ ಹತ್ರ ಹೆಲ್ತ್ ಈಸ್ ವೆಲ್ತ್, ನಮ್ಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ತಾರೆ. ಓಕೆ, ಅದೇ ಲ್ಯಾಕಿಂಗ್ ಅಲ್ವಾ ಈಗ? ಸೊ ಇದು ಇರೋವಾಗ ನಾವು ನಮ್ಮ ಕಡೆಯಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗತ್ತಾ ಅಂತ ಥಿಂಕಿಂಗ್ ಸ್ಟಾರ್ಟ್ ಆಗಿ. ಈಗಿನ ಕಾಲಮಾನ ನಾವೆಲ್ಲ ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಸರ್, ಇವಾಗ ಕಾಫಿ ಬೇಕೇ ಬೇಕು. ಆರೋಗ್ಯ ಹಾಳಾಗ್ತಾ ಇದೆ ಬೇಡ ಅಂತಂದ್ರೂ ಕೂಡ ಅದು ಬಿಡೋಕೆ ರೆಡಿ ಇಲ್ಲ. ಅಂದ್ರೆ ಅಷ್ಟು ಒಂದು ಸ್ಟಬರ್ನ್ ಇರುವಂತದ್ದು, ಅಂದ್ರೆ ವ್ಯವಸ್ಥೆನೆ ಹಾಗಾಗ್ಬಿಟ್ಟಿದೆ, ಅಂದ್ರೆ ಜೀವನ ಶೈಲಿಗಳು ಹಾಗಾಗ್ಬಿಟ್ಟಿದೆ. ನಾವು ಒಂದು ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತ ಅಂದ್ರೆ ಅದು ಅಡಿಕ್ಷನ್, ಅದರಿಂದ ಈಚೆ ಬರೋದೇ ಕಷ್ಟ. ಅಂದ್ರೆ ಅಲ್ಲಿ ನಾವು ಅಡಿಕ್ಷನ್ ನಲ್ಲೂ ಕೂಡ ಒಂದು ಚೇಂಜ್ ಮಾಡಿ ಒಳ್ಳೆ ಆರೋಗ್ಯ ಸಿಗೋ ತರ ಮಾಡೋದು, ದಟ್ ಇಸ್ ಇನೋವೇಷನ್. ಡೆಫಿನೆಟ್ಲಿ ವೆರಿ ಗುಡ್ ಇನೋವೇಷನ್ ಅದು. ಸೊ ಕಾಫಿ ಕುಡೀರಿ, ನೀವು ಕಾಫಿ ಕುಡಿಯೋದ್ರಲ್ಲಿ ಕಾಂಪ್ರಮೈಸ್ ಬೇಡ. ಓಕೆ, ನೀವು ನಿಮ್ಮ ಏನು ಅಡಿಕ್ಟ್ ಆಗಿರ್ತೀರಿ ಅಥವಾ ಅದು ಏನೋ ನಿಮ್ಗೆ ಕಿಕ್ ಕೊಡುತ್ತೆ, ಆಯ್ತು, ಆದ್ರೆ ಹೆಲ್ತ್ ಕೊಡೋಣ ಅಂತ ಹೇಳಿ. ಓಕೆ, ಏನಾಗತ್ತೆ ನಮ್ಮ ಈಗ ಕಾಫಿ ವಿಶೇಷತೆ ಏನು ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ನಿಮ್ಗೆ ಬಾಯ್ಲಿಂಗ್ ವಾಟರ್ ಬೇಕಷ್ಟೇ, ಕುದಿತಾ ಇರೋ ನೀರ್ ಬೇಕು. ಓಕೆ, ನಾವು ಪೌಡರ್ ಫಾರ್ಮ್ ಅಲ್ಲಿ ನಿಮ್ಗೆ ಕಾಫಿ ಕೊಡ್ತೀವಿ. ಜಸ್ಟ್ ಇದು ಗ್ಲಾಸಿಗೆ ಹಾಕೊಳ್ಳಿ, 2 ಸಲ ಮಿಕ್ಸ್ ಮಾಡಿ, ಕಾಫಿ ರೆಡಿ. ಬ್ಲಾಕ್ ಕಾಫಿ ಕಲರ್ ನಾವು ನಿಮ್ಗೆ ಕಾಫಿ ಕಲರ್ ಕೊಡ್ತೀವಿ.
ಕೋಕೋನಟ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ತೀವಿ, ಕಂಪ್ಲೀಟ್ಲಿ ವೇಗನ್. ಯಾಕೆಂದ್ರೆ ಅಡಲ್ಟ್ರೇಟೆಡ್ ಮಿಕ್ಸ್ ಇದು ಮಿಲ್ಕ್ ಇದೆ ಈಗ, ಹೆಚ್ಚು ಕಡಿಮೆ 70% ಮಿಲ್ಕ್ ವಾಟ್ ವಿ ಟೇಕ್ ಈಸ್ ಅಡಲ್ಟ್ರೇಟೆಡ್. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿ ನಾವು ಒಂದು ಸ್ವಲ್ಪ ಎಲ್ಲ ತುಂಬಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ, ಫ್ರೆಂಡ್ಸು R&D ಟೀಮ್ ಅವ್ರ ಜೊತೆಗೆಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ. ಅದಕ್ಕೆ ಟೈಮ್ ವೇಸ್ಟ್ ಅಂತ ಎಲ್ಲೂ ಹೇಳೋದಿಲ್ಲ. ಅಂದ್ರೆ ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ ನಮಗೆ. ಸೊ ನಾವು ಎಲ್ಲೆಲ್ಲಿ ಪ್ರಾಬ್ಲಮ್ನ ಎನ್ಕೌಂಟರ್ ಮಾಡಿದೀವಿ ಅದು ನಮಗೆ ಒಂದು ಬೇರೆ ಮಾರ್ಗ ತೋರಿಸ್ಕೊಡ್ತು ನಮಗೆ. ಓಕೆ, ಇದನ್ನ ಮಾಡ್ಬೋದು, ನೀವು ಇದು ಮಾಡ್ಬೋದು. ಈಗ ಡೈರಿ ಕ್ರೀಮರ್ ಹಾಕಿದ್ರೆ ಏನಾಗುತ್ತೆ ಅಥವಾ ನಾನ್ ಡೈರಿ ಕ್ರೀಮರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ತುಂಬಾ ಕಡೆಗೆ ನಾವು ವಿ ಹ್ಯಾವ್ ಸ್ಪೆಂಟ್ ಇನಫ್ ಆಫ್ ಟೈಮ್. ತುಂಬಾ ಜನರ ಜೊತೆಗೆಲ್ಲ ಸ್ಪೆಂಡ್ ಮಾಡಿದ ನಂತರ ನಮ್ಗೆ ಐಡಿಯಾ ಬಂದಿದ್ದು, ಓಕೆ ಈ ಥರನೂ ಒಂದು ಮಾಡ್ಬೋದು. ಈಗ ಬ್ಲ್ಯಾಕ್ ಕಾಫಿ ಅಂತ ಕೊಡ್ತಾರೆ. ಓಕೆ, ಬ್ಲ್ಯಾಕ್ ಕಾಫಿಗೆ ನೀವು ಇದು ರೆಗ್ಯುಲರ್ ಕಾಫಿನೇ ಮಾಡಿದ್ರೆ ಏನಾಗತ್ತೆ, ಅದ ಏನ್ ಚೇಂಜಸ್ ಆಗತ್ತೆ, ಯಾಕೆ ಆಗತ್ತೆ ಅಂತ ಹೇಳಿ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮ್ಗೆ ಬಂದಿದ್ದು ಕೋಕೋನಟ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ಬೋದು, ಕಂಪ್ಲೀಟ್ಲಿ ವೇಗನ್. ನಿಮ್ಗೆ ಡೈರಿ ಪ್ರಾಡಕ್ಟ್ಸ್ ಅಥವಾ ಡೈರಿ ಏನು ಪ್ರಾಡಕ್ಟ್ ಯಾವುದು ಇಲ್ಲ, ಹಾಲಿಲ್ಲ. ಅಂದ್ರೆ ಸರ್, ಹಿಂದಿನ ಕಾಲದಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಹಸು ಹಾಲು, ಎಮ್ಮೆ ಹಾಲು ಎಲ್ಲ ಮಕ್ಳಿಗೆ ಕುಡಿಸ್ತಾ ಇದ್ರು. ಎಲ್ಲರೂ ಬಾಡಿಗೆ ಅಷ್ಟು ಅಡ್ಜಸ್ಟ್ ಆಗ್ತಿತ್ತು. ಆದ್ರೆ ಈಗ ಚಿಕ್ಕ ಮಕ್ಳಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗಿರ್ಬೋದು. ಅಂದ್ರೆ ಇದೇ ಉದಾಹರಣೆ. ಅಂದ್ರೆ ಪ್ರತಿಯೊಂದು ಕೂಡ ಅಡಲ್ಟ್ರೇಟೆಡ್ ಇವಾಗ. ಹೌದು ಹೌದು ಹೌದು. ಈಗ ಹಾಲು ಕೊಡಕ್ಕೆ ಭಯ ಆಗತ್ತೆ ನಿಮ್ಗೆ. ನಿಜ. ಓಕೆ, ಸೊ ಹಾಗಾಗಿ ಆಲ್ಟರ್ನೇಟಿವ್ ಏನ್ ಕೊಡ್ಬೋದು ಅಂತ ಹೇಳಿ, ಚಿಕ್ಕ ಮಕ್ಳಿಗೂ ಏನ್ ಕೊಡ್ಬೋದು ಅಂತ ಬರ್ತೀನಿ. ನಮ್ಮ ಹತ್ರ ಅದು ಸಹಿತ ಪ್ರಾಡಕ್ಟ್ಸ್ ಇದೆ. ಈ ಕಾಫಿ ವಿಶೇಷತೆ ಏನಂದ್ರೆ ನಿಮ್ಗೆ ಡೈಜೆಷನ್ ಇದು ಕಂಪ್ಲೀಟ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇಂಡೈಜೆಷನ್ ಆಗಲ್ಲ, ಅಸಿಡಿಟಿ ಆಗಲ್ಲ, ಗ್ಯಾಸ್ಟ್ರೈಟಿಸ್ ಆಗಲ್ಲ, ಕಂಪ್ಲೀಟ್ಲಿ ಇಮ್ಯುನಿಟಿ ಬೂಸ್ಟ್ ಆಗತ್ತೆ. ಓಕೆ, ನಿಮ್ಮ ಲಿವರ್ನ ಡಿಟಾಕ್ಸಿಫೈ ಮಾಡತ್ತೆ. ನೀವು ಕರೆಕ್ಟ್ ಆಗಿ 2 ರಿಂದ 3 ಕಾಫಿ ಪರ್ ಡೇ ಅಷ್ಟೇ ತಗೊಂಡ್ರೆ, ಕರೆಕ್ಟ್ ಆಗಿ ತಗೊಂಡ್ರೆ, ಓವರ್ ಎ ಪೀರಿಯಡ್ ಆಫ್ 3 ಮಂತ್ಸ್ ನಿಮ್ಗೆ ನಿಮ್ಮ ಕಂಪ್ಲೀಟ್ ನರ್ವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಟೇಸ್ಟ್ ಕೂಡ ಕಾಫಿ ರೀತಿ, ಕಾಫಿ ಟೇಸ್ಟೇ ಅರಬಿಕಾ, ರೋಬಸ್ಟಾ ಕಾಫಿ ಬೀನ್ಸೇ ಯೂಸ್ ಮಾಡ್ತೀವಿ, ಅದರಲ್ಲಿ ಅದೇ ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಆಮೇಲೆ ಥೈರಾಯ್ಡ್ ನ ಪ್ರಿವೆಂಟ್ ಮಾಡುತ್ತೆ. ಒಂದ್ ವೇಳೆ ಬಂದಿದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ, ಸೊ ನಾರ್ಮಲ್ ಕಾಫಿ ತರನೇ ಟೇಸ್ಟ್ ಇರುತ್ತೆ, ನಾರ್ಮಲ್ ಕಾಫಿ ತರನೇ ಕಲರ್ ಇರುತ್ತೆ. ಸೊ ಯಾರು ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಕಾರ್ಪೊರೇಟ್ಸ್ ಫ್ರೆಂಡ್ಲಿ, ಆಮೇಲೆ ಡೊಮೆಸ್ಟಿಕ್ ಫ್ರೆಂಡ್ಲಿ. ಈಗ ಯಾರು ಇಲ್ಲ, ಅರ್ಜೆಂಟ್ ಯಾರ ಗೆಸ್ಟ್ ಬಂದಿದ್ದಾರೆ, ನಾನು ಹಾಲು ತರಬೇಕು, ಕಾಫಿ ಮಾಡಬೇಕು, ಬಟ್ ಕಾಫಿ ಮಾಡೋಕ್ಕೆ ಗೊತ್ತಿಲ್ಲ ನನಗೆ ಅಂತ ಸಿಚುವೇಶನ್ ಇದ್ರೂ ಸಹಿತ ನೀವು ಹ್ಯಾಂಡಲ್ ಮಾಡ್ಕೋಬಹುದು. ಸೊ ಆಫೀಸಲ್ಲಿ ಯಾರು ಇಲ್ಲ, ನಾನು ಕಾಫಿ ಕೊಡಬೇಕು, ಗೆಸ್ಟ್ ಬಂದ್ಬಿಟ್ಟಿದ್ದಾರೆ ಅಂದ್ರೆ ವಿದಿನ್ ಮಿನಿಟ್ ಯಾರಿಗೂ ವೆಯ್ಟ್ ಮಾಡ್ಬೇಕಾಗಿಲ್ಲ, ನೀವೇ ಮಾಡ್ಕೊಡ್ಬೋದು. ಆ ತರ ಇಲ್ಲ, ಇದರಿಂದ ಬಿಸ್ನೆಸ್ ಮಾಡ್ತಾರ ಯಾರಾದ್ರೂ ನನ್ಗೆ ಬೇಕು ಅಂತಂದ್ರೆ ಅವರಿಗೂ ಹೆಲ್ಪ್ ಆಗತ್ತೆ. ಕಾಫಿ, ಟೀ, ಕಷಾಯ, ಪ್ರೋಟೀನ್ ಪೌಡರ್ ಎಲ್ಲ ಕೊಡ್ತೀವಿ ಕಂಪ್ಲೀಟ್ ಆಗಿ. ಆವಿಷ್ ಜಿಯಾ ಅಂದ್ರೆ ಹೆಸರು ಕೂಡ ಒಂದು ಡಿಫ್ರೆಂಟ್ ಆಗಿದೆ ಸರ್. ವಾಟ್ ಇಸ್ ಆವಿಷ್ ಜಿಯಾ? ಹುಟ್ಟಾಕಿದ್ದು ಹೇಗೆ, ಯಾರು ಸಪೋರ್ಟ್ ಮಾಡಿದ್ರು? ಅಂಡ್ ಇದನ್ನ ಫುಲ್ ಟೈಮ್ ಒಂದು ಬಿಸ್ನೆಸ್ ಆಗಿ, ಒಂದು ಉದ್ಯಮಿಯಾಗಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು ಅಂದಾಗ ಆ ಒಂದು 2019 ಆ ಒಂದು ಆವಿಷ್ ಜಿಯಾ ಹುಟ್ಟಾಕದಂತ ಒಂದು ದಿನಗಳ ಬಗ್ಗೆ. ನಾನು ಯಾವ ಕಂಪನಿ ಕೆಲಸ ಮಾಡ್ತಾ ಇದ್ದೆ, ಆ ಕಂಪನಿಯವರು ನಾವು ಇನ್ನು ಇಂಡಿಯಾ ಆಪರೇಷನ್ ಕ್ಲೋಸ್ ಮಾಡ್ತೀವಿ, ಬಟ್ ಏನು ಅಂದ್ರೆ ಈ ಯಾರಾದ್ರೂ ಹೆಲ್ತ್ ಇದರಲ್ಲಿ ಇರೋರು ಏನಾದ್ರು ಮಾಡ್ತೀವಿ ನೀವು ಅಂತ ಆದ್ರೆ, ತುಂಬಾ ಲಾಂಗ್ ಇದರಲ್ಲಿ ನಮ್ಮಲ್ಲಿ ರಿಲೇಶನ್ಶಿಪ್ ಇರೋರಿಗೆ ವಿ ಕ್ಯಾನ್ ಡೂ ಎ ಡಿಫ್ರೆಂಟ್ ಕೈಂಡ್ ಆಫ್ ಸಪೋರ್ಟ್ ಅಂತ ಹೇಳಿದ್ರು. R&D ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಈಗ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ. ಸೊ ನಾನು ಅದು ಆ ಜಾಬ್ ಅನ್ನ ಬಿಟ್ಟು ಬೇರೆ ಕಡೆಗೆ ಸೇರ್ಬೇಕು. ಸೇರಿದ್ರೆ ಏನಾಗತ್ತೆ, ಮತ್ತೆ ನಾನು ಒಬ್ಬ ಎಂಪ್ಲಾಯ್ ಆಗ್ತೀನಿ, ನನ್ನಿಂದ ಏನು ಕಾಂಟ್ರಿಬ್ಯೂಷನ್ ಕಂಪನಿ ಕೊಡ್ಬೋದೇ ಹೊರತು ನಾನು ಸೊಸೈಟಿಗೆ ಏನೋ ಕಾಂಟ್ರಿಬ್ಯೂಷನ್ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಏನೋ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅಂದ್ರೆ ಖಂಡಿತ ಆಗೋದಿಲ್ಲ ಅಂತ ಹೇಳಿ. ಸೊ ನೋಡೋಣ ಅಂತ ಹೇಳಿ ನಾನು ಒಂದಷ್ಟು ಜನ ಫ್ರೆಂಡ್ಸ್ ಜೊತೆಗೆ, ನಮ್ಮ ವೆಲ್ ವಿಷರ್ ಜೊತೆಗೆ ಸುಮ್ಮನೆ ಕೂತ್ಕೊಂಡು ಮಾತಾಡುವಾಗ ದೇ ಸೆಡ್, ವೈ ಕಾಂಟ್ ಯು ಟೇಕ್ ದಿಸ್ ಅಪಾರ್ಚುನಿಟಿ, ಯೂಸ್ ಮಾಡಿ, ಒಂದು ಅಪಾರ್ಚುನಿಟಿ ಯೂಸ್ ಮಾಡೋದ್ರಿಂದ ಆ ಥಿಂಕಿಂಗ್ ಅಲ್ಲಿಂದ ನನ್ನ ಥಾಟ್ ಪ್ರೊಸೆಸ್ ಕಂಪ್ಲೀಟ್ಲಿ ಓಕೆ ಮಾಡೋಣ. ನಮಗೆ ಯಾಕಂದರೆ ಮೊದಲಿಂದನೂ ಈ ಆಸಕ್ತಿ ಇರೋದ್ರಿಂದ ಇದು ಮಾಡೋಣ ಅಂತ ಹೇಳಿ ಅಲ್ಲಿ ಡಿಸೈಡ್ ಮಾಡಿ, ದೀಸ್ ಆರ್ ಆಲ್ ದ ರೀಸನ್ಸ್ ನಾವು ಒಂದು ಓಕೆ ಸ್ಟಾರ್ಟ್ ಮಾಡಬೇಕು, ಈ ಥರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸಪೋರ್ಟ್ ಸರ್ ಆ ಟೈಮಲ್ಲಿ? ಮೈ ವೈಫ್ ಈಸ್ ಆಲ್ವೇಸ್ ವೆರಿ ಸಪೋರ್ಟಿವ್. ಓಕೆ, ಐ ಟೆಲ್ ಹರ್ ದಟ್ ಶಿ ಈಸ್ ದ ಬೆಸ್ಟ್ ಫ್ರೆಂಡ್. ಮೋರ್ ದೆನ್ ವೈಫ್ ಅನ್ನೋದಕ್ಕಿಂತ ಸಿ ಇಸ್ ಅ ಬೆಸ್ಟ್ ಫ್ರೆಂಡ್. ಅದೇ ತರ ನಮ್ಮ ಮಕ್ಕಳು, 2 ಜನ ಮಕ್ಕಳು. ಸೊ ಅವರು ಅಷ್ಟೇ, ಅಪ್ಪ ಮಾಡಿದ್ರೆ ಏನೋ ವಿಶೇಷ ಮಾಡ್ತಾರೆ, ಏನು ಸಮಥಿಂಗ್ ವಿಲ್ ಫೈಂಡ್ ಔಟ್. ಫೋಟೋ ನೋಡ್ತಾ ಇದೀವಿ ಇವಾಗ. ಹಾ, ಸೊ ಏನೋ ವಿಶೇಷ ಮಾಡ್ತಾರೆ ಅಪ್ಪ ಅನ್ನೋದು, ದೇ ಆಲ್ಸೋ ನೋ ಅಬೌಟ್ ಮೀ. ಏನಾದ್ರು ಮಾಡ್ತಾ ಇರ್ತಾರೆ. ಐ ವಿಲ್ ಬಿ ಕೀಪ್ ಆನ್ ಟೆಲ್ಲಿಂಗ್ ದೆಮ್ ಅವ್ರನ್ನ ಎಲ್ಲೂ ಫೋರ್ಸ್ ಮಾಡೋದಿಲ್ಲ ನಾನು. ಸೊ ಅವ್ರಿಗೆ ಹೇಳ್ತೀನಿ ಅಷ್ಟೇ, ಇದು
ಈ ಹೇಳೋದ್ರಿಂದ ಏನಾಗತ್ತೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಅವರಿಗೆ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಸೊ ದಟ್ ಈಸ್ ಹೌ ದಿಸ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಅಂಡ್ ಸರ್, ಇವಾಗ ಆವಿಷ್ ಜಿಯಾ ನೀವು ಕಂಪನಿ ಶುರು ಮಾಡಿದಂತಹ ನೀವು ಆವಿಷ್ ಜಿಯಾ ಅಂದ್ರೆ ಏನು ಅಂತ ಕೇಳಿದ್ರಿ. ಆವಿಷ್ ಜಿಯಾ, ಎಸ್, ಆವಿಷ್ ಜಿಯಾ ಅಂದ್ರೆ ವರ್ಡ್ ಇಟ್ ಸೆಲ್ಫ್ ಇಸ್ ವೆರಿ ಆವಿಷ್ಕಾರ ಅನ್ನೋದು ಇನೋವೇಷನ್. ಸೊ ಇನೋವೇಟ್, ಜಿಯಾ ಅಂದ್ರೆ ಆಕ್ಚುಲಿ ತುಂಬಾ ಮೀನಿಂಗ್ಸ್ ಇದೆ ಅದಕ್ಕೆ. ಟ್ರಾನ್ಸ್ಫಾರ್ಮ್ ಅಂತ. ಓಕೆ, ಇನೋವೇಟ್ ಅಂಡ್ ಟ್ರಾನ್ಸ್ಫಾರ್ಮ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಆವಿಷ್ ಜಿಯಾ. ಅಂಡ್ ಸರ್, ಈ ಕಂಪನಿ ಆವಿಷ್ ಜಿಯಾ ಶುರು ಮಾಡಿದ ಅಂದ್ರೆ ನಾನು ಆಸ್ ಅ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಯೋಚನೆ ಮಾಡಿದಾಗ, ಇವಾಗ ಎಷ್ಟೋ ಜನ ಯುವಕರಿಗೆ ಸರ್ ಇವಾಗಿನ ಸಿಚುವೇಶನ್ ಹೇಗಿದೆ ಅಂದ್ರೆ, ಟು ಗೆಟ್ ಇನ್ ಟು ಬಿಸ್ನೆಸ್, ಎಲ್ಲರಿಗೂ ಕೂಡ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ. ಆ ರೀತಿಯಾದಂತಹ ಒಂದು ಯುವಕರ ಒಂದು ಮನಸ್ಥಿತಿಯನ್ನ ಮನದಲ್ಲಿಟ್ಕೊಂಡು ನಿಮ್ಗೆ ಏನಾದರೂ ಒಂದು ಸಮಥಿಂಗ್ ಯೂಸ್ಫುಲ್ ಟಿಪ್ಸ್ ನಾನು ಯುವಕರಿಗೆ ಈ ಕಾರ್ಯಕ್ರಮದ ಮೂಲಕ ಕೊಡಬೇಕು ಅಂತ ಅಂದಾಗ, ನೀವು ಕೂಡ ಏನು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ದಲೆ, ಏನು ಗೊತ್ತಿಲ್ದಲೆ ಇರುವಂತಹ ಒಂದು ಫೀಲ್ಡ್ ಅಲ್ಲಿ R&D ಮಾಡಿ ಯು ಟುಕ್ ಅ ಹ್ಯೂಜ್ ರಿಸ್ಕ್ ಅಂಡ್ ಗಾಟ್ ಇನ್ ಟು ಬಿಸ್ನೆಸ್ ಅಂಡ್ ಟುಡೇ ಇವತ್ತು ಸಕ್ಸಸ್ಫುಲ್ ಈ ಒಂದು ಸಾಧಕರ ಸೀಟಿನಲ್ಲಿ ಕೂತಿದ್ರಿ ನೀವು. ಸಾಕಷ್ಟು ಅವಾರ್ಡ್ಗಳು, ಆಯುಷ್ ಫೌಂಡೇಶನ್ ಅವಾರ್ಡ್ಸ್ ಆಗಿರ್ಬೋದು, ವೀರ್ ಸಾವರ್ಕರ್ ಅವಾರ್ಡ್ ಆಗಿರ್ಬೋದು, ಒಂದು ದೊಡ್ಡ ದೊಡ್ಡ ಪ್ರತಿಷ್ಠಿತ ವೇದಿಕೆಗಳನ್ನ ಹತ್ತಿ ಈ ಮಟ್ಟಕ್ಕೆ ಬಂದು ನಿಂತಿದ್ದೀರಿ ನೀವು 6-7 ವರ್ಷಗಳ ಟೈಮಲ್ಲಿ ಅಂತಂದ್ರೆ, ಬಹುಶಃ ಒಂದಷ್ಟು ದೊಡ್ಡ ಟಿಪ್ಸ್ ಅನ್ನ ಅಥವಾ ಒಂದು ಒಳ್ಳೆ ಟಿಪ್ಸ್ ಅನ್ನ ಯುವಕರು ಯಾರು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರೋರು ತಗೊಂಡು ಹೋಗ್ಬೋದು ಕಾರ್ಯಕ್ರಮದಿಂದ ಅಂತ ಅಂದ್ರೆ, ವಾಟ್ ಇಸ್ ದಿ ಮೇನ್ ಗುಣ ಒಂದು ಬಿಸ್ನೆಸ್ ಮೆನ್ ಆಗ್ಬೇಕು ಅಂತ ಅಂದ್ರೆ? ಅಂದ್ರೆ ಉದ್ದೇಶ ಅಪಾರ್ಟ್, ಬಿಸ್ನೆಸ್ ಮೆನ್ಗೆ ಇರಬೇಕಾಗಿರೋ ಗುಣ. ಆ ಟಿಪ್ಸ್ ಕೂಡ ಮೊದಲು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಗೊಂದು 4 years ಬ್ಯಾಕ್ ಒಂದು ಅಪ್ನಾ ಅಂತ ಹೇಳಿ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಒಬ್ರು. ನಾನು ಭಾಳ ರಿಲೆಕ್ಟೆಂಟ್ ಆಗಿ ಹೋಗಿ ಅದನ್ನ ನೋಡಿದ್ದು. ಫಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ, ಯಾವುದೋ MLM ಇರಬೇಕನ್ನೋ, ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಸುಮ್ಮನೆ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಹೋಗಿ ನೋಡಿದ್ರೆ ಒಬ್ಬರು NC ನಾಥನ್ ಅಂತ ಹೇಳಿ ಅದನ್ನ ರನ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್. ಏನು ಅಂದರೆ ದಟ್ಸ್ ಎನ್ ಐ ವುಡ್ ಸೇ ಇಟ್ಸ್ ಎ ನಾಲೆಜ್ ಫೋರಮ್. ಅವರು ಅಲ್ಲಿ ಬರೋರಿಗೆ ಬಿಸ್ನೆಸ್ ಮೆನ್ಗೆಲ್ಲ ಬರೋ ನಾಲೆಜ್ ಕೊಡ್ತಾರೆ, ಹೌ ಟು ಡೂ ಬಿಸ್ನೆಸ್ ಅನ್ನೋದನ್ನ. ಅದು ನನಗೆ ತುಂಬ ವರವಾಗಿ ಪರಿಣಮಿಸಿದ್ದು. ಸೊ ಇಷ್ಟೇನಾದ್ರು ಅವಾರ್ಡ್ಸ್ ಎಲ್ಲ ಬಂದಿದೆ, ಇಷ್ಟೆಲ್ಲ ಬಂದಿದೆ, ಅಫ್ಕೋರ್ಸ್ ಎಸ್, ನಮ್ಮದು ಎಲ್ಲ ಡೆಡಿಕೇಶನ್ ಇದೆ, ಎಲ್ಲ ಇದೆ. ಬಟ್ ಅದ್ರ ಜೊತೆಗೆ ನಾವು ಒಬ್ಬ ಜೆನ್ಯೂನ್ ಆಗಿ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದವ್ರು. ಓಕೆ, ಸೊ ಆಮೇಲೆ ಕೊಟ್ಟಂತ ಜ್ಞಾನ ಅಷ್ಟೇ. ಹೌದು ಹೌದು, ಬೇರೆ ಏನಿಲ್ಲ. ಅಲ್ಲ, ಕೊಡಕ್ಕೆ ಯಾರು ಒಬ್ರು ಇರ್ತಾರಲ್ಲ, ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಏನ್ ಬರುತ್ತೆ, ಇವತ್ತು ನೀರ್ ಸಹಿತ ಸಿಗೋದಿಲ್ಲ ನಿಮ್ಗೆ, ನೆಕ್ಸ್ಟ್ ಏರ್ ಸಹಿತ ಸಿಗ್ಲಿಕ್ಕಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಒಬ್ರು ಕೊಡ್ತಾರೆ ಅಂದ್ರೆ ದಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಆ ಕೊಡೋ ಅಂತ ಮನ್ಸ್ ಇದೆಯಲ್ಲ, ಅದು ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಎಲ್ಲ ವೇದಿಕೆಯನ್ನು ರೆಡಿ ಮಾಡಿ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂದ್ರೆ ದಟ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಅಂತವರು ಇದ್ದಾರೆ. ಸೊ ಜಗತ್ನಲ್ಲಿ ಎಲ್ಲ ವೆರೈಟೀಸ್ ಆಫ್ ಪೀಪಲ್ ಆರ್ ದೇರ್. ಹಂಗಾಗಿ ನೀವು ಬಿಸ್ನೆಸ್ ಮಾಡ್ತೀರಿ ಅಂತ ಆದ್ರೆ, ಬಿಸ್ನೆಸ್ ಮಾಡಬೇಕು ಅಂತ ಯಾರ್ಯಾರಿಗೆ ಯುವಕರು ಇಷ್ಟಪಡ್ತೀರಿ, ವೆರಿ ಗುಡ್. ನಮಗೆ ತುಂಬ ಆಂಟ್ರಪ್ರನರ್ಸ್ ಬೇಕು. ನಾವು ಬರೀ ಎಂಪ್ಲಾಯಿ ಆಗಿ ಇರೋದ್ರಲ್ಲಿ ಪ್ರಯೋಜನ ಇಲ್ಲ. ಎಸ್, ಸ್ಟಾರ್ಟಿಂಗ್ನಲ್ಲಿ ನೀವು ಎಂಪ್ಲಾಯಿ ಆಗಿರಿ, ಅಲ್ಲಿಗೆ ಕಲೀರಿ. ಬಟ್ ಕಲಿಬೇಕಿದ್ರೆ ಯಾರು ಎಂಪ್ಲಾಯೀಸ್ ಫಸ್ಟ್ ಆಗಿ ಜಾಯಿನ್ ಆಗ್ತೀರಾ, ನೀವು ಫಸ್ಟ್ ಜೆನ್ಯೂನ್ ಆಗಿರಿ. ನೀವು ಮಾಡ್ತಿರೋದು ಕೆಲಸ ನಿಮಗೋಸ್ಕರ, ನೀವು ಮಾಡ್ತಿರೋ ಕೆಲಸ ಅವರಿಗೋಸ್ಕರ ಅಲ್ಲ. ನೀವು ಪ್ರತಿಯೊಬ್ಬರು ಯಾರು ಎಂಪ್ಲಾಯೀಸ್ ಆಗಿ ಫಸ್ಟ್ ಕೆಲಸ ಮಾಡ್ತೀರಿ, ನಿಮಗೋಸ್ಕರ ಕೆಲಸ ಮಾಡಿ. ಅದು ನಿಮಗೆ ಆತ್ಮ ತೃಪ್ತಿ ಕೊಡುತ್ತೆ. ನಿಮಗೆ 1,00,000 ಕೊಟ್ಟರು ನಿಮಗೆ ತೃಪ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಕೋಟಿ ಕೊಟ್ಟರು ಯಾವುದು ತೃಪ್ತಿ ಕೊಡೋದಿಲ್ಲ. ಬಟ್ ನೀವು ಸಿನ್ಸಿಯರ್ ಆಗಿ ಡೆಡಿಕೇಶನ್ ಮಾಡಿ ನೀವು ಅಲ್ಲಿ ಬರ್ತೀರಾ, ಡೆಫಿನೆಟ್ಲಿ ನಿಮಗೆ ಲೈಫಲ್ಲಿ ಯು ವಿಲ್ ಶೈನ್. ಸೊ ದ್ಯಾಟ್ ಇಸ್ ಒನ್ ಆಫ್ ದ ರೀಸನ್ಸ್. ಯಾರು ನೀವು ಆಂಟರ್ಪ್ರಿನರ್ಸ್ ಆಗಬೇಕು ಅಂತ ಇಷ್ಟಪಡ್ತೀರಿ, ಅವರು ಫಸ್ಟ್ ಬೇಸಿಕ್ ಆಗಿ ನೀವು ಹೋಗಿ ಫಸ್ಟ್ ಎಲ್ಲಾದರೂ ಕೆಲಸ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ನೀವು ಥಿಂಕ್ ಆಫ್ ಬಿಕಮಿಂಗ್ ಅನ್ ಆಂಟರ್ಪ್ರಿನರ್. ಇಟ್ಸ್ ವೆರಿ ಗುಡ್. ಯಾರು ಆಂಟರ್ಪ್ರಿನರ್ಸ್ ಆಗ್ತೀರಾ, ಐ ವೆಲ್ಕಮ್ ದೆಮ್, ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಬಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಜೆನ್ಯೂನ್ ಆಗಿರಿ. ಈಗ ಟಾಟಾ ಕಂಪ್ನಿನ ಎಲ್ಲರೂ ನೆನೆಸ್ಕೊಳ್ತಾರೆ. ಯಾಕೆ ನೆನೆಸ್ಕೊಳ್ತಾರೆ? ಜೆನ್ಯೂನಿಟಿ. ಆ ಜೆನ್ಯೂನಿಟಿ ಬೆಳೆಸಬೇಕು ಅಂದರೆ ಒಂದೇ ದಿವಸದಲ್ಲಿ ಬೆಳೆಸೋಕ್ಕಾಗಲ್ಲ, ಇಟ್ ಟೇಕ್ಸ್ ಡಿಕೆಡ್ಸ್. ಓಕೆ, ಸೊ ಆ ಜೆನ್ಯೂನಿಟಿನಲ್ಲಿ ನೀವು ಮಾಡ್ತೀರಾದರೆ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಅನಿಸುತ್ತೆ. ಅದು ಕಷ್ಟ ಅಲ್ಲ, ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ದಟ್ ಈಸ್ ಎ ಟೈಮ್. ನೀವು ಡೋಂಟ್ ಥಿಂಕ್ ದಟ್ ಇಸ್ ನಾನು ಇಲ್ಲಿ ಸ್ಪೆಂಡ್ ಮಾಡ್ಬಿಟ್ಟಿದ್ದೀನಿ, ಇದು ಇಷ್ಟ ಆಗೋಯ್ತು ಅಂತ. ಖಂಡಿತ ಇಲ್ಲ, ಅದು ಇನ್ವೆಸ್ಟ್ಮೆಂಟ್.
ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಇವತ್ತಲ್ಲ ನಾಳೆ ಈಲ್ಡ್ ಆಗೇ ಆಗುತ್ತೆ. ನಿಮಗೆ ಫಲ ಬರ್ಬೇಕಂದ್ರೆ ಒಂದು ಗಿಡ ನೆಡ್ತೀರಿ, ಸಸಿ ನೆಟ್ಟ ನಂತರ ಅದಕ್ಕೆ ನೀರು ಹಾಕಿ ಗ್ರೂಮ್ ಮಾಡಿ ಅದನ್ನ ದೊಡ್ಡದು ಮಾಡಿದ ನಂತರ 3 ವರ್ಷ 5 ವರ್ಷ ಫಲ ಕೊಡಕ್ಕೆ ಶುರು ಮಾಡುತ್ತೆ. ಆ ಪೇಷನ್ಸ್ ಇರಬೇಕು, ನಿಮ್ಗೆ ಖಂಡಿತ ಬರುತ್ತೆ. ಈ ಡೆಡಿಕೇಶನ್ ನಿಮ್ಗೆ ಜೆನ್ಯೂನಿಟಿ ಇದೆಯಾ, ನಿಮಗೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ದಟ್ ಈಸ್ ವಾಟ್ ನನ್ನ ಎಲ್ಲ ಏನು ಯುವ ಮಿತ್ರರಿದ್ದೀರಿ, ಯಾರ್ಯಾರು ನೀವು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಿ, ಇದು ಫಸ್ಟ್ ಜೆನ್ಯೂನ್ ಆಗಿರಿ. ನಿಮಗೆ ಕಷ್ಟ ಆಗ್ಬೋದು, ಕಷ್ಟದ ಬಗ್ಗೆ ವರಿನೇ ಮಾಡ್ಕೋಬೇಡಿ. ನೀವು ಬಿಲ್ಡ್ ಮಾಡ್ತೀರಾ, ಅದೇ ರೀತಿ ನೀವು ಬಿಲ್ಡ್ ಮಾಡ್ತೀರಾ, ಆ ಟ್ರಸ್ಟ್ ಅನ್ನೋದು ಬಿಲ್ಡ್ ಮಾಡ್ತೀರಿ, ಅದೇ ನಿಮ್ಮನ್ನು ಕಾಪಾಡುತ್ತೆ. ಕನ್ಸಿಸ್ಟೆನ್ಸಿ ಬೇಕು, ಪೇಷನ್ಸ್ ಬೇಕು, ಆಮೇಲೆ ಜೆನ್ಯೂನ್ ಆಗಿರ್ಬೇಕು. ನಿಮ್ಗೆ ಈ ಪ್ರೋಸೆಸ್ ನಲ್ಲಿ ಕಷ್ಟ ನಷ್ಟಗಳು ಬರ್ಬೋದು, ಅದು ಪಾರ್ಟ್ ಆಫ್ ಲೈಫ್. ಅದನ್ನ ತಗೊಳ್ಳೋದು ಕಲ್ತ್ರೆ ಖಂಡಿತ ಸಕ್ಸಸ್ ಇಸ್ ಗ್ಯಾರಂಟಿ. ಅಂಡ್ ಸಕ್ಸಸ್ ಇಸ್ ನಾಟ್ ಜಸ್ಟ್ ಮನಿ, ಸಕ್ಸಸ್ ಇಸ್ ಫಸ್ಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಅದಿದ್ರೆ ಖಂಡಿತ ಯು ವಿಲ್ ಬಿ ಸಕ್ಸಸ್ಫುಲ್. ಆಮೇಲೆ ನಿಮ್ಗೆ ಏನು ಸೆಲೆಕ್ಟ್ ಮಾಡ್ತೀರಿ ಆತರ ಬೇಡ, ಒಳ್ಳೆ ಬಿಸ್ನೆಸ್ ಅನ್ನ ಥಿಂಕ್ ಮಾಡಿ 10 ಟೈಮ್ಸ್ ಥಿಂಕ್ ಮಾಡಿ ನೀವು ಬಿಸ್ನೆಸ್ ಮಾಡಿ, ಖಂಡಿತ ಆಗತ್ತೆ. ಸರ್, ಇವಾಗ ನೀವು ಒಂದು ಆವಿಷ್ ಜಿಯ ಹುಟ್ಟು ಹಾಕಿ ಉದ್ದೇಶಗಳು ಒಂದು ಆರೋಗ್ಯವಂತ ಸಮಾಜವನ್ನ ಕೊಡಬೇಕು, ಜನಗಳಿಗೆ ಏನೋ ಒಂದು ಡಿಫ್ರೆಂಟ್ ಆಗಿ ಏನೋ ಒಂದು ಇನೋವೇಟಿವ್ ಆಗಿ ಕೊಡಬೇಕು ಅನ್ನೋದು ಇವತ್ತು ಸುಮಾರು ಒಂದು 6-7 ವರ್ಷಗಳಲ್ಲಿ ಇಡೀ ಭಾರತದಲ್ಲಿ ನಿಮ್ಮ ಆವಿಷ್ ಜಿಯ ಸಂಸ್ಥೆಯ ಹೆಸರು ಹರಡಿಕೊಂಡಿದೆ ಅನ್ನುವಾಗ ನೀವು ಫೇಸ್ ಮಾಡಿದಂತಹ ಮೇಜರ್ ಚಾಲೆಂಜಸ್ ಬಂದಾಗ? ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಚಾಲೆಂಜ್ ಬಂದಿರೋದು ಕೋವಿಡ್. ಸೊ ಐ ಡೋಂಟ್ ನೋ ಕೋವಿಡ್ ಫಾಲೋಡ್ ಅಸ್ ಆರ್ ವಿ ಫಾಲೋಡ್ ಕೋವಿಡ್ ಅಂತ ಹೇಳಿ. ಹೌದು. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಚಾಲೆಂಜ್ ಬಂದಿರೋದು ಕೋವಿಡ್. ಬಟ್ ಏನಾಯ್ತು ಅಂದ್ರೆ ನಾವು ಕೋವಿಡ್ ಇನ್ನೇನು ಸ್ಟಾರ್ಟ್ ಆಯ್ತು, ನಮಗೆ ಫಸ್ಟ್ ಲಾಕ್ ಡೌನ್ ಆಯ್ತು ಅನ್ನೋವಾಗ ನಾವು ಸೆಕೆಂಡ್ ಲಾಕ್ ಡೌನ್ ಬರೋಷ್ಟೊತ್ತಿಗೆ ನಮ್ಮ ಆಫೀಸ್ನ ಶಿಫ್ಟ್ ಮಾಡಿಬಿಟ್ವಿ. ಸೊ ಮೊದಲು ಒಂದು ಹೆವಿ ರೆಂಟ್ ಕೊಡ್ತಾ ಇದ್ವಿ. ಫಸ್ಟ್ ಲಾಕ್ಡೌನ್ ಮಾಡಿಕೊಂಡು ಆಫೀಸ್ನ ನಾವು ರೆಂಟ್ ಕೊಡ್ತಾ ಇದ್ವಿ. ಅವ್ರು ನಮ್ಗೇನು 1 ಪೈಸೆನೂ ಕನ್ಸೆಷನ್ ಕೊಡ್ಲಿಲ್ಲ. ಸೊ ಅದಕ್ಕೆ ಈ ನೆಕ್ಸ್ಟ್ ಲಾಕ್ಡೌನ್ ಬರತ್ತೆ ಅನ್ನೋಷ್ಟೊತ್ತಿಗೆ ಆಫೀಸ್ನ ಶಿಫ್ಟ್ ಮಾಡಿದ್ವಿ. ವಿ ಹ್ಯಾವ್ ರಿಡ್ಯೂಸ್ಡ್ ದ ಕಾಸ್ಟ್, ಆಪರೇಷನ್ ಕಾಸ್ಟ್ ಕಂಪ್ಲೀಟ್ ಆಗಿ ರಿಡ್ಯೂಸ್ ಮಾಡಿದ್ವಿ. ಸೆಕೆಂಡ್ ಲಾಕ್ಡೌನ್ ಆಗೋವಾಗ ನಾವು ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಅಮೆಝಾನ್ ನಲ್ಲಿ ಒನ್ ಆಫ್ ದ ಪ್ರಾಡಕ್ಟ್ಸ್ ನಾವು ಸ್ಟಾರ್ಟ್ ಮಾಡಿದ್ದು 2 ಪ್ರಾಡಕ್ಟ್ ಇಂದ ಮೇಡಮ್. ಇವತ್ತು 25+ ಪ್ರಾಡಕ್ಟ್ಸ್ ಆರ್ ದೇರ್. ಆ 2 ಪ್ರಾಡಕ್ಟ್ ನಮ್ಗೆ ನಮ್ಮ ಕಂಪ್ಲೀಟ್ ನಮ್ಮ ಇದನ್ನ ಏನು ಕಂಪನಿಯನ್ನ ಕಾಪಾಡಿದ್ದು. ಅದರಲ್ಲಿ 1 ಪ್ರಾಡಕ್ಟ್ ಅಮೆಝಾನ್ ಅಲ್ಲಿ ಸೆಲೆಕ್ಟ್ ಆಗಿತ್ತು. ಆ ಪ್ರಾಡಕ್ಟ್ ಎವ್ರಿ ಡೇ ನಮ್ಗೆ ಕೋವಿಡ್ ಟೈಮ್ ನಲ್ಲಿ ಆರ್ಡರ್ ಬರ್ತಾ ಇತ್ತು. ಎವ್ರಿ ಡೇ 10 ರಿಂದ 15 ಆರ್ಡರ್ಸ್ ಎವ್ರಿ ಡೇ ಬರ್ತಾ ಇತ್ತು. ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಅವರಿಗೆ ಕೊಡ್ತಾ ಇದ್ವಿ. ಬೇರೆ ಏನು ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಬೇರೆ ಏನು ಮಾಡ್ಲಿಲ್ಲ, ನಾವು ಮಾಡಕ್ ಅವಕಾಶನೇ ಇರಲಿಲ್ಲ. ಬಟ್ ಆ 1 ಪ್ರಾಡಕ್ಟ್ ನಮ್ಮನ್ನ ಕಾಪಾಡಿದ್ದು. ಆ 1 ಪ್ರಾಡಕ್ಟ್ ಫೈರ್ ಸೆನ್ಸ್ ಅಂತ ಹೇಳಿ ಆಯುರ್ವೇದಿಕ್ ಪೇನ್ ಮಾಮ್. ಸೊ ಆ ಪೇನ್ ಮಾಮ್ ಆ ಟೈಮಿಗೆ ಅದ್ರ ಅವಶ್ಯಕತೆ ಇತ್ತು, ಬಟ್ ನಮಗೂ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ, ಇದು ಅಂತಂತೆ. ಬಟ್ ಯೂಸ್ ಮಾಡಿದವ್ರು ನಮ್ಗೆ ನಿಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರೋದು ಎಲ್ಲ ನಮ್ಗೆ ತುಂಬಾ ಖುಷಿ ಆಗ್ತದೆ. ನಮ್ಗೆ ಯಾವ ಡಾಕ್ಟರ್ ಬೇಡ, ಏನು ಬೇಡ, ಇಟ್ಸ್ ಲೈಕ್ ಎ ಮಿನಿ ಡಾಕ್ಟರ್ ಅಂತ ಹೇಳಿ. ಸೊ ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ಸ್ ಹೋಗ್ತಾ ಇತ್ತು. ಅಲ್ಲಿ ಒಬ್ರು ರಾಜೇಶ್ ಸಿಂಗ್ ಅಂತ ಇದ್ದಾರೆ, ಅವರು ಒಂದು ವೆಲ್ನೆಸ್ ಸೆಂಟರ್ಸ್ ನಡೆಸ್ತಾ ಇದ್ದಾರೆ. ಅಲ್ಲಿ ಅವರು ರೆಗ್ಯುಲರ್ ಆಗಿ ನಮ್ಮ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡ್ತಾರೆ. ಅವರು ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ಆ 7 ಸಿಸ್ಟರ್ಸ್ಗೆ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು. ಸೊ ಇವತ್ತಿಗೂ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಅದೇ ಒಂದು ಪ್ರಾಡಕ್ಟ್ ಗೆ ನಿಮಗೆ ಎಕ್ಸಲೆನ್ಸ್ ಅವಾರ್ಡ್ ಕೂಡ, ಕರ್ನಾಟಕ ಆಯುಷ್ ಎಕ್ಸಲೆನ್ಸ್ ಅವಾರ್ಡ್ ಅದೇ ಪ್ರಾಡಕ್ಟ್ ಬಂದಿರೋದು. ಫೈರ್ ಸೆನ್ಸ್ ಆಯುರ್ವೇದಿಕ್ ಪೇನ್ ಮಮ್ ಅಂತ ಹೇಳಿ, ಲೈಕ್ ಎ ಮಿನಿ ಡಾಕ್ಟರ್. ಪ್ರತಿಯೊಂದು ಮನೆಯಲ್ಲಿ ನಮ್ ಚಾಲೆಂಜ್ ಇರೋದು. ಸೊ ಅವ್ರನ್ನ ಫಸ್ಟ್ ಟೈಮ್ ರೀಚ್ ಮಾಡೋದಷ್ಟೇ, ಸೆಕೆಂಡ್ ಟೈಮ್ ಅವರೇ ಹುಡ್ಕೊಂಡ್ ಬರ್ತಾರ. ಪ್ರಾಡಕ್ಟ್ ಮಾತಾಡುತ್ತೆ. ಅದಕ್ಕೆ ಹೇಳಿದ್ ನಾನು ಜೆನ್ಯೂನಿಟಿ ಇರ್ಲಿ ನಿಮ್ಮಲ್ಲಿ, ಏನ್ ಮಾಡ್ತೀರಾ ಜೆನ್ಯೂನಿಟಿ, ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗ್ಬೇಡಿ, ದುರಾಸೆ ಬೇಡ, ಆಸೆ ಇರ್ಲಿ. ಸೊ ಇವತ್ತಲ್ಲ ನಾಳೆ ನಿಮ್ಗೆ ಬರ್ಬೇಕಾಗಿರೋದು ನಿಮ್ಗೆ ಸಿಗ್ಬೇಕಾದ್ರೆ ಸಿಕ್ಕೇ ಸಿಗತ್ತೆ. ಸೊ ಇದು ಈ ಚಾಲೆಂಜ್ ನಮ್ಗೆ ಕೋವಿಡ್ ಈ ಚಾಲೆಂಜ್ ಏನ್ ಬಂತಲ್ಲ, ಆ ಚಾಲೆಂಜ್ ನಮ್ಗೆ ಇನ್ನೊಂದು ಅಪರ್ಚುನಿಟಿ ಆಯ್ತು. ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಕ್ಕೆ ಅವಕಾಶ ಆಯ್ತು. ಹಾಗಾಗಿ ಆ ಕೋವಿಡ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ನಮ್ಗೆ ಕಾಫಿ ಬಗ್ಗೆ ಥಿಂಕ್ ಮಾಡಕ್ಕೆ. ಓಕೆ, ಈ ತರ ಮಾಡ್ಬೋದು, ವೈ ಕಾಂಟ್ ವಿ ಡೂ ಇಟ್. ಸೊ ಒಂದು ಜೆನ್ಯೂನ್ ಆಗಿ ಬರುತ್ತಲ್ವಾ ಅಂತ ಹೇಳಿ ಆಮೇಲೆ ಕಾಫಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆಮೇಲೆ ಅದೇ ಟೈಮ್ ನಲ್ಲಿ ಥಿಂಕ್ ಮಾಡ್ತಾ ಕಷಾಯ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕಷಾಯ ಫೇಮಸ್ ಆಗೋಯ್ತು ಅವಾಗ, ಎಲ್ಲರೂ ಕಷಾಯ ಕುಡಿತಾ ಇದ್ರು. ಸೊ ಅವಾಗ ನಮ್ಗೆ ಆ ಥಾಟ್ ಪ್ರೊಸೆಸ್ ಬಂದಿದ್ದು, ಕಷಾಯನ ಡಿಫ್ರೆಂಟ್ ಆಗಿ ಯಾಕೆ ಮಾಡ್ಬೋದು. ಕಷಾಯ ಅಂದ ತಕ್ಷಣ ಎಲ್ಲರೂ ಎಲ್ಲ ಫುಲ್ ಅನ್ಕೊಳ್ತಾರೆ. ಇಲ್ಲ,
ಸೊ ಇದು ಈ ತರ ಫೀಲಿಂಗೇ ಬರಬಾರ್ದು. ಕಷಾಯ ಕುಡಿದ್ರೆ ಖುಷಿ ಅನ್ಸ್ಬೇಕು, ಬಟ್ ಎಟ್ ದ ಸೇಮ್ ಟೈಮ್ ಆ ಬೆನಿಫಿಟ್ಸ್ ಏನಿದೆ ನಿಮ್ಗೆ ಆರೋಗ್ಯಕ್ಕೆ ಏನ್ ಬೆನಿಫಿಟ್ಸ್ ಬೇಕೋ ಅದು ಸಿಗ್ಬೇಕು. ಆ ತರ ಕಷಾಯನ ಇಂಟ್ರೊಡ್ಯೂಸ್ ಮಾಡಿ ಆಪರ್ಚುನಿಟಿ ಆಗಿ ಮಾರ್ಪಡಿಸ್ಕೊಳ್ಳೋದಿದೆಯಲ್ಲ. ಎಷ್ಟೋ ಜನ ಬಿಸ್ನೆಸ್ ಮೆನ್ಗಳು ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದವರು ಆ ಟೈಮಲ್ಲಿ ಎಷ್ಟು ಹೋಗಿದ್ರು ಅಂತ ಅಂದ್ರೆ ಅದನ್ನ ಆಪರ್ಚುನಿಟಿಯಾಗಿ ಯಾರ್ಯಾರು ಅದನ್ನ ಮಾರ್ಪಡಿಸ್ಕೊಂಡ್ರು ಇವತ್ತಿಗೂ ಕೂಡ ದೇ ಡಸಂಟ್ ಹ್ಯಾವ್ ರಿಗ್ರೆಟ್ಸ್ ಅಂತ ಹೇಳಿ. ಖಂಡಿತ ಹೌದು. ಸೊ ಅದೇ ನಮಗೆ ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ. ಐ ಆಮ್ ಎ ವೆರಿ ಸ್ಟ್ರಾಂಗ್ ಬಿಲೀವರ್ ಇನ್ ದಟ್. ಅದು ಲೈಫಲ್ಲಿ ಯಾವಾಗ ಪ್ರಾಬ್ಲಮ್ ಅಂದ್ರು ಅದು ಪ್ರಾಬ್ಲಮ್ ಅಂತ ತಗೊಳ್ಳೋದೇ ಇಲ್ಲ. ಇದರಿಂದ ಏನು ಅಪಾರ್ಚುನಿಟೀಸ್ ಇದೆ, ಇದರಿಂದ ಸೊಲ್ಯೂಷನ್ ಬೇರೆ ಎಲ್ಲೋ ಒಂದು ಮಾರ್ಗ ಸಿಗುತ್ತೆ ನಮಗೆ, ಇದರಿಂದ ಏನೋ ಒಂದು ಒಳ್ಳೇದು ಸಿಗುತ್ತೆ. ನಾವು ಹಿಸ್ಟ್ರಿ ತೆಗೆದು ನೋಡಿದ್ರು ಸಹಿತ ನೀವು ಯಾವ್ದಾವ್ದು ಇನ್ವೆನ್ಷನ್ ಆಗಿದೆ ಎಲ್ಲದೂ ಆಗಿರೋದು ಪ್ರಾಬ್ಲಮ್ ಬಂದಾಗಲೇ. ಸೊ ಹಾಗಾಗಿ ನಮಗೆ ಈ ಥಾಟ್ ಪ್ರೊಸೆಸ್ ಇರೋದ್ರಿಂದ ಪ್ರತಿ ಟೈಮ್ ನಮಗೆ ನಾವು ಏನು ಚಾಲೆಂಜ್ ಅನ್ನು ಎನ್ಕೌಂಟರ್ ಮಾಡಿದೀವಿ ಆವಾಗ ನಮಗೆ ಇಂಥ ಅವಕಾಶಗಳು ಇಂಥದ್ದು ಚೇಂಜಸ್ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅದೇ ಕಷಾಯದ ಬಗ್ಗೆ ಹೇಳ್ತಾ ಇದ್ನಲ್ಲ, ಈ ಏನಾಯ್ತು, ಈ ಕೋವಿಡ್ ಏನಾಯ್ತು ಅವಾಗ ಏನು ಕಷಾಯ ಅಂತ ಎಲ್ರಿಗೆ ಅದರದ್ದು ಪುನರ್ ಪರಿಚಯ ಆಗಿರೋದು. ಅದೇನು ಹೊಸದೇನಲ್ಲ, ನಮ್ಮದೇ ಅದು ಮೂಲ. ಕಷಾಯನು ಆಯುರ್ವೇದನೇ. ಓಕೆ, ಮಾಧ್ಯಮದಲ್ಲಿ ಸ್ವಲ್ಪ ಬೂಸ್ಟ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಡೆಫಿನೆಟ್ಲಿ ನಾವು ಮಾಡೋಣ. ಅಂದ್ರೆ ಆ ಟೈಮಲ್ಲಿ ಜನರ ಮನಸ್ಥಿತಿ ಹೇಗಿತ್ತು ಅಂದ್ರೆ ಯಾರು ಏನಾದ್ರೂ ಹೇಳಿ ನಾವು ಅದನ್ನ ಮಾಡೋಣ, ಹೌದು, ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿ ಗೊತ್ತಾಗೋಯ್ತು ಎಲ್ಲರಿಗೂ ಅವಾಗ. ಹೌದು. ಸೊ ಆವಾಗ ನಮ್ಗೆ ಕಷಾಯದ ಬಗ್ಗೆ ಥಿಂಕ್ ಮಾಡಿದ್ದು ಏನು, ಕಷಾಯ ನಮ್ಮ ಈ ತರ ಮಾಡ್ಬೋದಾ, ಡಿಫ್ರೆಂಟ್ ಆಗಿ ಮಾಡ್ಬೋದಾ, ಹಾಲು ಹಾಕ್ಬಾರ್ದು ಬಟ್ ಹಾಲು ಟೇಸ್ಟ್ ಬರಬೇಕು. ಓಕೆ, ಮತ್ತೆ ಸಕ್ಕರೆ ಹಾಕಬಾರ್ದು, ಸಕ್ಕರೆ ಬದಲು ಆರ್ಗ್ಯಾನಿಕ್ ಜಾಗರಿ ಯೂಸ್ ಮಾಡಬೇಕು. ಸೊ ಈ ತರ ಮಾಡಿದಾಗ ಆಲ್ ಇನ್ ಒನ್ ಅಗೇನ್ ಅದು ಸಹಿತ ನಿಮ್ಗೆ ನಮ್ಮ ಎಲ್ಲ ಬೆವರೇಜಸ್ ಏನಿದೆ ಎಲ್ಲ ಆಲ್ ಇನ್ ಒನ್. ಏನು ಅಂದ್ರೆ ನಿಮ್ಗೆ ಬಾಯ್ಲಿಂಗ್ ವಾಟರ್ ಬೇಕಷ್ಟೇ, ಕುದಿತಾ ಇರೋ ನೀರ್ ಬೇಕು, ಅದು ತಗೊಳ್ಳಿ ಗ್ಲಾಸಿಗೆ ಹಾಕೊಳ್ಳಿ, ಪೌಡರ್ನ 2 ಸಲ ಮಿಕ್ಸ್ ಮಾಡಿ ನಿಮ್ಮ ಡ್ರಿಂಕ್ ರೆಡಿ. ಸೊ ಪ್ರೋಟೀನ್ ಪೌಡರ್ ಅಂತ ಅದೇ ತರ ಇದರಿಂದನೇ ನಮಗೆ ಹುಟ್ಕೊಂಡಿದ್ದು ಪ್ರೋಟೀನ್ ಪೌಡ್ರು. ಯಾಕೆಂದ್ರೆ ವೇ ಪ್ರೋಟೀನ್ಸ್ ಏನೇನೋ ಪ್ರೋಟೀನ್ಸ್ ಇದಾವೆ. ಆಮೇಲೆ ಜಿಮ್ ಹೋಗ್ತಾರೆ ಮಕ್ಕಳು, ಬಾಡಿ ಬಿಲ್ಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ಆಫ್ಟರ್ 40 ಇಯರ್ಸ್ ಅವರಿಗೆ ಬಿಲೋ ನೀ ಲೆವೆಲ್ಲು ಬೇರೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗ್ತವೆ. ಆ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ವಿ ನಾವು, ಜೆನ್ಯೂನ್ ಆಗಿ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಹೌದು. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಒಂದೊಂದೇ ಈ ತರ ಉಟ್ಕೊಂಡ್ ಬಂದಿರೋದು. ಸೊ ಕೋವಿಡ್ ಬಂದಾಗ ಕಷಾಯ ಉಟ್ಕೊಳ್ತು. ಆಮೇಲೆ ಇದೆಲ್ಲ ಪ್ರಾಬ್ಲಮ್ಸ್ ನೋಡಿದಾಗ ನಾವು ಒಂದು ಜೆನ್ಯೂನ್ ಕೇಸ್ ನೋಡಿದ್ವಿ. ಒಬ್ರು ಹಿ ವಾಸ್ ಎ ನ್ಯಾಷನಲ್ ರೆಸ್ಲರ್, ಹಿ ಇಸ್ ನೋ ಮೋರ್ ನೌ, ಬಟ್ ಆಫ್ಟರ್ 50 ಇಯರ್ಸ್ ಹಿ ವಾಸ್ ಸಫರಿಂಗ್ ಸೋ ಮಚ್. ಯಾಕೆ ಅಂದ್ರೆ ಅವರು ರೆಸ್ಲಿಂಗ್ ಮಾಡುವಾಗ ತುಂಬಾ ಪ್ರೋಟೀನ್ ತಗೊಂಡು ಆ ಪ್ರೋಟೀನ್ ಆಫ್ಟರ್ 50 ಇಯರ್ಸ್ ಹಿ ವಾಸ್ ನಾಟ್ ಏಬಲ್ ಟು ಡೈಜೆಸ್ಟ್. ಸೊ ಅದಕ್ಕೆ ಇಂಥದ್ರಿಗೆ ಏನು ಪರಿಹಾರ, ಏನು ಮಾಡ್ಬೋದು ಅಂತ ಹೇಳಿ ಸೊ ನಾವು ಒಂದು ಪ್ರೋಟೀನ್ ಪೌಡರ್ ಅಂತ ಲಾಂಚ್ ಮಾಡಿದ್ವಿ. ಆ ಪ್ರೋಟೀನ್ ಪೌಡರ್ ನ್ಯಾಚುರಲ್, ಮೇಡ್ ಔಟ್ ಆಫ್ ಸೀಡ್ಸ್. ಈ ಊರಲ್ಲೆಲ್ಲ ಹೋದ್ರೆ ಎಲ್ಲ ಬೀಜಗಳನ್ನ ಬಿಸಾಕ್ತಾರೆ. ಸೊ ಆ ಬೀಜದಿಂದ ನಾವು ಪ್ರೋಟೀನ್ ಪೌಡರ್ನ ತಯಾರಿಸ್ತೀವಿ. ಸೊ ಈ ತರ ಇನೋವೇಟಿವ್ ಆಗಿ ಒಂದೊಂದೇ ಪ್ರಾಡಕ್ಟ್ಗಳು. ಏನೇನು ಯೋಜನೆಗಳಿದೆ ಸರ್ ಮುಂದಿನ ಯೋಜನೆಗಳು? ಅಂದ್ರೆ ಆಯುರ್ವೇದ ಮನುಷ್ಯ ಇರೋರ್ಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಒಂದಾದ್ಮೇಲೆ ಒಂದು ಹೊಸದು ಉಟ್ಕೋತಾ ಇರುತ್ತೆ. ಎಷ್ಟೇ AI ಬಂದ್ರೂ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ಅಂತೂ ಕಡಿಮೆ ಆಗಲ್ಲ. ಈ ನಿಟ್ಟಿನಲ್ಲಿ ಆವಿಷ್ಜಿಯಾದ ಒಂದು ಯೋಜನೆಗಳು ಏನೇನಿದೆ, ಪ್ಲಾನ್ಸ್? ಮೇಡಮ್, ಈಗ ನಾವು ಒಂದು 6 ವರ್ಷ ಈಗ ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ನಮ್ಮ ಕೆಲವು ಎಲ್ಲ ಯೋಜನೆಗಳು ನಾವು ಯೋಜನೆಗಳು ಹಾಕಿದ್ದಕ್ಕಿಂತ ಸಿಚುವೇಶನ್ ನಮ್ಮ ಯೋಜನೆಗೆ ಅಡಾಪ್ಟ್ ಆಗಿ ಅಲ್ಲಿ ಹೊಸ ಪ್ರಾಡಕ್ಟ್ಗಳು ಹುಟ್ಕೊಂಡಿರೋದು. ಈಗ 25+ ಪ್ರಾಡಕ್ಟ್ಗಳನ್ನ ಮಾಡಿದೀವಿ. ಮುಂದಿನ ಯೋಚನೆ ಅಂದ್ರೆ ಈ ಪ್ರಾಡಕ್ಟ್ಗಳನ್ನ ಹೆಚ್ಚಿನ ಜನರಿಗೆ ರೀಚ್ ಮಾಡಬೇಕು. ಈಗ ನಾವು 140 ಕೋಟಿ ಜನ ಇದ್ದೀವಿ ಹೆಚ್ಚು ಕಡಿಮೆ. ಸೊ ನಾವು 1% ಆದ್ರೂ ರೀಚ್ ಮಾಡಬೇಕು ಅನ್ನೋದು ಮುಂದಿನ ಗುರಿ. ಡೆಫಿನೆಟ್ಲಿ. ಅಂಡ್ ಈ ಒಂದು ಕ್ರೆಡಿಟ್ಸ್ ನಿಮಗೆ 6 ವರ್ಷ ನಿಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ನಮ್ಮ ಒಂದು ಸೆಂಟ್ರಲ್ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡು ನೀವು ಪಡ್ಕೊಂಡಂಥ ಅವಾರ್ಡ್ಸ್, ಸೊ ಅದು ಒಂದು ನಿಮಗೆ ಇನ್ನಷ್ಟೇನಾದರೂ ಸಾಧನೆ ಮಾಡಬೇಕು ಅನ್ನುವಂಥದ್ದು ಬಹುಶಃ ತುಂಬ ಉತ್ತೇಜನಕಾರಿಯಾಗಿರುವಂಥದ್ದು. ನಿಮಗೆ ಬಂದಿರುವಂಥ ಅವಾರ್ಡ್ಸ್, ಈ ಕ್ರೆಡಿಟ್ಸ್ ಎಲ್ಲ ಯಾರಿಗೆ ಕೊಡೋಕ್ಕೆ ಇಷ್ಟಪಡ್ತೀವಿ? ಈ ಕ್ರೆಡಿಟ್ಸ್ ಫಸ್ಟ್ ನನ್ನ ಫ್ಯಾಮಿಲಿಗೆ, ಆಮೇಲೆ ನನಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದಂತಹ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಅವರು ಸಿದ್ಧವನ ಗುರುಕುಲ ಅಂತ ಮೆನ್ಷನ್ ಮಾಡಿದೆ, SDM ಕಾಲೇಜು. ಆಮೇಲೆ ನಾವು ಎಲ್ಲ ಗುರುಗಳ ಹೆಸರು ಹೇಳಿದೆ ನಿಮಗೆ. ಆ ಗುರುಗಳು ಪ್ಲಸ್ ನಂಗೆ SDM ಕಾಲೇಜ್ನಲ್ಲಿ ಡಾಕ್ಟರ್ ಸಂಪತ್ ಕುಮಾರ್ ಅಂತ ಹೇಳಿ, ಡಾಕ್ಟರ್ ಶೆಟ್ಟಿ ಅಂತ ಹೇಳಿ, ಆಮೇಲೆ
ಇಂಥ ಕೆಲವರು ಏನು ನನಗೆ ಬಹಳ ಆತ್ಮೀಯವಾಗಿ ಡಾಕ್ಟರ್ ಉದಯ್ ಚಂದ್ರ ಅಂತ ಹೇಳಿ ಇಂಥ ಏನೇನು ನಮಗೆ ಪ್ರೊಫೆಸರ್ಸ್ ಇದ್ರು ಅವರಿಂದ ತುಂಬ ಗೈಡ್ಲೈನ್ಸ್ ಸಿಕ್ಕಿದೆ. ದೇ ಆರ್ ಆಲ್ ಏನು ನಮಗೆ ಫೌಂಡೇಶನ್ ಬಿಲ್ಡ್ ಮಾಡಿಕೊಟ್ಟಿರೋದಂಥದ್ದು. ಓಕೆ, ಇವರಿಗೆಲ್ಲರಿಗೂ ಡೆಡಿಕೇಟ್ ಆಗುತ್ತೆ ಇದು. ಪ್ಲಸ್ ಎನ್ ಸಿ ನಾಥನ್ ಅಂತ ಹೇಳಿದೆ, ಅವರು ಡಾಕ್ಟರ್ ರಾಜೇಶ್ ನಾಯಕ್ ಅಂತ ಇದ್ದಾರೆ, ಮಿಸ್ಟರ್ ಶ್ರೀನಿವಾಸ್ ರಾವ್ ಅಂತ ಇದ್ದಾರೆ, ಆಮೇಲೆ ನನ್ನ ಎಲ್ಲ ಫ್ರೆಂಡ್ಸ್ ಸರ್ಕಲ್ಸ್, ಆಮೇಲೆ ಡಾಕ್ಟರ್ ಸುಬ್ರಾ ಅಂತ ಇದ್ದಾರೆ. ಡಾಕ್ಟರ್ ಸುಬ್ರಾ ಇಸ್ ದೇರ್ ಇನ್ ಮಲೇಷಿಯಾ. ಓಕೆ, ಅವರು ನನಗೆ ಮೆಂಟರ್, ಒನ್ ಆಫ್ ದ ಬೆಸ್ಟ್ ಮೆಂಟರ್ಸ್ ಫಾರ್ ಮೀ ಫ್ರಮ್ ಲಾಸ್ಟ್ 20 years. ಸೊ ಬ್ಯಾಕ್ ಬೋನ್ ಥರ ಎಷ್ಟೋ ಟೈಮಲ್ಲಿ ಭಾಳ ಚಾಲೆಂಜಿಂಗ್ ಪೀರಿಯಡ್ನಲ್ಲಿ ನನಗೆ ಗೈಡ್ಲೈನ್ಸ್ ಕೊಡ್ತಾನೆ ಇದ್ದರು. ಇವತ್ತಿಗೂ ಹಿ ಇಸ್ ದೇರ್ ಆ್ಯಂಡ್ ನಾನು ಒಂದು ವಾಟ್ಸಪ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಈ ಥರ ತುಂಬ ಜನ ಇದ್ದಾರೆ ಮೇಡಮ್, ತುಂಬ ಜನ ಇದ್ದಾರೆ. ಯಾರು ಫ್ರೆಂಡ್ಸು ಅಥವಾ ಇವ್ರ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಯು ಆರ್ ಆಲ್ ಜೆನ್ಯೂನ್ ಜೆಮ್ಸ್ ಫಾರ್ ಮೀ. ತುಂಬ ಇದರಲ್ಲಿ ನಾನು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಎಲ್ಲಿ ನಾನು ಯಾವ ಲೊಕ್ಯಾಲಿಟಿಯಲ್ಲಿ ಇದ್ದೀನಿ ಅಲ್ಲಿ ಸಹಿತ ನಮ್ಮ ಸರೌಂಡಿಂಗ್ಸ್ ತುಂಬ ಜನ ಒಳ್ಳೆ ಆತ್ಮೀಯರಿದ್ದಾರೆ. ಸೊ ಎವ್ರಿಬಡಿ, ಐ ಆಮ್ ರಿಯಲಿ ವೆರಿ ಆನರ್ಡ್ ಟು ಹ್ಯಾವ್ ಸಚ್ ಜೆಮ್ಸ್ ಇನ್ ಮೈ ಲೈಫ್. ಪ್ಲಸ್ ನಮ್ಮ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ, ನೋಡ್ತಾ ಇರ್ಬೋದು ಮೋಸ್ಟ್ಲಿ. ನಮ್ಮ 91 ಬ್ಯಾಚ್ ಏನಿದೆ, ನಮ್ದು ವಾಟ್ಸಪ್ ಬ್ಯಾಚ್ ಇದೆ. ಓಕೆ, ವೆರಿ ಜೆನ್ಯೂನ್ ಜೆಮ್ಸ್. ಎಷ್ಟು ಅವಾಗ ಲೂಟಿ ಮಾಡ್ತಾ ಇದ್ರ, ದೇ ಆರ್ ಆಲ್ ವೆರಿ ಮಚ್ ಸೆಟಲ್ಡ್ ಟುಡೇ ಇನ್ ಲೈಫ್. ವೆರಿ ಹೌದು, ವೆರಿ ಆನರ್ಡ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಪೀಪಲ್ ಇನ್ ಮೈ ಲೈಫ್. ವೆರಿ ನೈಸ್ ಸರ್. ನಿಮ್ಮ ಉದ್ದೇಶಗಳು, ನಿಮ್ಮ ಆವಿಷ್ಟಿಯಾದ ಉದ್ದೇಶಗಳು ಒಂದು ಬಹುಶಃ ಒಂದು ಚಿಕ್ಕ ಒಂದು ಗ್ರಾಸ್ ಆಗಿ ಒಂದು ಜಸ್ಟ್ ಅಷ್ಟೇ ತಿಳ್ಕೊಂಡ್ವಿ ನಾವು. ಹೇಳ್ದಂಗೆ ಆರೋಗ್ಯ ಸಮಸ್ಯೆಗಳು ದೊಡ್ಡದಾಗಿದೆ, ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ನಿಮ್ಮಂಥ ಅನೇಕ ಜನರು ಒಂದು ಆರೋಗ್ಯವಂತ ಸಮಾಜ, ವಿಶೇಷವಾಗಿ ನಮ್ಮ ಭಾರತೀಯ ಚಿಕಿತ್ಸಾ ಸಿದ್ಧಾಂತಕ್ಕೆ ಅನುಗುಣವಾಗಿ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಹಾದಿನಲ್ಲಿ ಇನ್ನೂ ಅಷ್ಟು ಜನ ಫಾಲೋ ಮಾಡಲಿ. ನೀವು ಕೂಡ ಒಂದಷ್ಟು ಜನಕ್ಕೆ ಈ ಹಾದಿಯನ್ನ ಫಾಲೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಕಡೆಯಿಂದ ಒಂದು ಆರೋಗ್ಯವಂತ ಸಮಾಜ ಆದಷ್ಟು ಬೇಗ ನಿರ್ಮಾಣ ಆಗಲಿ, ಆರೋಗ್ಯ ಸಮಸ್ಯೆಗಳು ತಕ್ಕಮಟ್ಟಿಗೆ ಕಡಿಮೆ ಆಗ್ತಾ ಇರಲಿ. ಅದಕ್ಕೆ ನಮ್ಮ ಶ್ರಮ ಎಲ್ಲ ಇರಲೇಬೇಕು ಸರ್. ನಿಮ್ಮೆಲ್ಲ ಯೋಜನೆಗಳು ಸಾಕಾರ ಆಗಲಿ ನಮ್ಮ ಚಂದನ ವಾಹಿನಿ ಪರವಾಗಿ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಎಲ್ಲ ವೀಕ್ಷಕರಿಗೂ ಹಾಗೂ ಚಂದನ ವಾಹಿನಿಯ ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫು ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದೀರಿ. ಮೊದಲೊಂದು ಸಲ ನಾನು ಇಲ್ಲಿ 2 ಸಲ ಆ್ಯಕ್ಚುಲಿ ಬಂದಿದ್ದೆ. ಒಂದೊಂದು ಡಿಫ್ರೆಂಟ್ ಅವಕಾಶಗಳನ್ನ ನಮಗೂ ಮಾಡಿಕೊಡ್ತಾ ಇದ್ರಿ, ಪ್ಲಸ್ ವೀಕ್ಷಕರಿಗೆ ಸಹಿತ ಮಾಡಿಕೊಡ್ತಾ ಇದ್ರಿ. ಅದ್ಭುತವಾಗಿ ಬರ್ತಾ ಇದೆ. ಚಂದನ ವಾಹಿನಿಯಲ್ಲಿ ಬರುವಂಥ ಪ್ರತಿಯೊಂದು ಪ್ರೋಗ್ರಾಮ್ಗಳು ಭಾಳ ಇನ್ಫಾರ್ಮೇಟಿವ್ ಆ್ಯಂಡ್ ಜೆನ್ಯೂನ್ ಆಗಿರುತ್ತೆ. ಅದನ್ನ ಜನ ಹುಡುಕ್ಬೇಕು. ಚಂದನ ಇವತ್ತು ಯಾರಾದ್ರೂ ನೋಡ್ತಾರೆ ಅಂತಾದ್ರೆ ಇಲ್ಲಿ ಒಂದು ಜೆನ್ಯೂನ್ ಆಗಿ ಒಂದು ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹುಡ್ಕೊಂಡ್ ಬರ್ತಾರೆ. ಸೊ ದಟ್ಸ್ ಅ ರೀಸನ್. ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ. ಬಹುಶಃ ಒಂದು ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಾಕಷ್ಟು ವಿಚಾರಗಳು ಇವತ್ತಿನ ಕಾರ್ಯಕ್ರಮದಿಂದ ತಗೊಳ್ಳುವಂತಹ ಅವಕಾಶ ನಿಮಗೂ ಸಿಕ್ಕಿದೆ ಈ 1 ಗಂಟೆಗಳ ಕಾರ್ಯಕ್ರಮದ ಮುಖೇನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನಾವು ಹೋಗಿ ಬರ್ತೀವಿ. ನಮಸ್ಕಾರ.